ಕನ್ನಡದ ವೇದಿಕೆಯಾದ ಅಂಗಳದಲ್ಲಿ ನೆನ್ನೆಯ ರೀತಿ ಇವತ್ತು ಕೂಡ ವಿವಿಧ ಸಾಹಿತ್ಯ ಗೋಷ್ಠಿಗಳು ನಡೆಯಲಿವೆ. ತಡ ಮಾಡದೆ ಮೊದಲನೆಯ ಗೋಷ್ಠಿಯತ್ತ ಮುಂದುವರಿಯೋಣ. ಗಣ್ಯರು ಈಗಾಗಲೇ ಆಗಮಿಸಿದ್ದಾರೆ. ಈ ದಿನದ ಮೊದಲ ಗೋಷ್ಠಿಯ ಶೀರ್ಷಿಕೆ ಸಾಹಿತ್ಯ ಹಾಸ್ಯದ ಹಾಸುಹೊಕ್ಕು. ಇದರ ಪ್ರಾಯೋಜಕರು ನೆಟ್ಕಲಪ್ಪ ಸ್ಪೋರ್ಟ್ಸ್ ಫೌಂಡೇಶನ್. ಈ ಗೋಷ್ಠಿಯಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ BR ಲಕ್ಷ್ಮಣ್ ರಾವ್ ಅವರು, ದುಂಡಿ ರಾಜ್ ಅವರು, ಹಾಗೆ ಈ ಗೋಷ್ಠಿಯ ಸಂಯೋಜಕರು YV ಗುಂಡೂರಾವ್ ಅವರು. ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಗಣ್ಯರೆಲ್ಲರನ್ನು ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಡ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ. ಬುಗ್ಬ್ರಹ್ಮ ಸಾಹಿತ್ಯೋತ್ಸವದ್ದು 2ನೇ ದಿವಸ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಸಾಹಿತ್ಯ ಅಂದಲೇ ಈ ಹಾಸ್ಯ ಸಾಹಿತ್ಯ ಅನ್ನೋದ್ರ ಬಗ್ಗೆನೇ ಅದೊಂಥರ 2ನೇ ದಿನ ಅಂದಂಗೆ 2ನೇ ದರ್ಜೆ ಅನ್ನೋ ಥರ ಒಂದು ಫೀಲಿಂಗ್ ಬರುತ್ತೆ. ಗಂಭೀರ ಸಾಹಿತ್ಯನೇ ಸಾಹಿತ್ಯ, ಏನು ಹೇಳಬೇಕಾದ್ರೂ ಮುಖ ಗಂಟು ಹಾಕ್ಕೊಂಡೇ ಹೇಳಬೇಕು ಅಂತ ಇರ್ತಾರೆ. ಗಂಡಸರೆಲ್ಲ ಮುಖ ಗಂಟು ಹಾಕ್ಕೊಂಡೆ ಓದಬೇಕು, ಹೆಂಗಸರೆಲ್ಲ ಬರೀ ಮುಖದ ಜೊತೆಗೆ ಜಡೆನೂ ಗಂಟು ಹಾಕ್ಕೊಂಡಿರಬೇಕು ಅಂತ ಒಂದಿದೆ. ಹಾಗೇನಿಲ್ಲ, ಯಾವುದೇ ಓದಬೇಕಾದ್ರೂ ರಿಲ್ಯಾಕ್ಸ್ ಮಾಡಿಕೊಂಡೇ ಓದಬೇಕು. ನಮ್ಮ ಯಾದವ ನೀಬಾ ಯದುಕುಲ ನಂದನ ಅನ್ನೋ ಹಾಡಲ್ಲಿ ನಗೆ ಮೊಗದ ರಸನೆ ಅಂತಿದೆ. ಪ್ರಹಸನ್ನಿವ ಭಾರತ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯಾವಾಗಲೂ ಮುಗುಳ್ನಗೆಯಿಂದನೇ ಓದ್ತಾ ಇದ್ದರೆ ಎಂಥ ಗಂಭೀರ ಸಾಹಿತ್ಯ ಕೂಡ ಕರೆಕ್ಟ್ ಈಸಿಯಾಗಿ ತಲುಪತ್ತೆ. ಇಲ್ಲಿ ಹಾಕ್ಕೊಂಬಿಟ್ರೆ ಒಂಥರ ಮುಖ ಗಂಟು ಹಾಕ್ಕೊಳ್ಳೋಕ್ಕೆ ಅಂತ. ಹಾಗಾಗಿ ಇವತ್ತು ಸ್ವಲ್ಪ ಮುಕ್ತವಾಗಿ ಚರ್ಚೆ ಮಾಡೋಕ್ಕೆ ನಮ್ಮ ಜೊತೆಯಲ್ಲಿ ಇಬ್ಬರು ಮಹಾ ಸಾಹಿತಿಗಳು ಬಂದಿದ್ದಾರೆ. ಆಶ್ಚರ್ಯ ನೋಡಿ, ಈ ನಾ ಕಸ್ತೂರಿ ಅಂತ ನಮ್ಮಲ್ಲಿ ಒಬ್ಬ ಮಹಾಶ್ರೇಷ್ಠ ಹಾಸ್ಯ ಸಾಹಿತಿ ಇದ್ದರು. ಅವರು ಒಂದು ಮಾತು ಬರೆದಿದ್ದಾರೆ ಉಪನಿಷತ್ತದು, ಸ್ವಲ್ಪ ಬದಲಾವಣೆ ಮಾಡಿ. ಏನು ಗೊತ್ತಾ? ಈಶಾವಾಸ್ಯಮಿದಂ ಹಾಸ್ಯಂ ಅಂತ. ಈಶಾವಾಸ್ಯಮಿದಂ ಸರ್ವಂ ಅಲ್ಲ, ಈಶಾವಾಸ್ಯಮಿದಂ ಹಾಸ್ಯಂ. ಅಲ್ಲಿ ದೇವರಲ್ಲೇ ಇದೆ. ಹಾಗಿರೋದ್ರಿಂದ ಇಡೀ ಪ್ರಪಂಚ ಎಲ್ಲ ಹಾಸ್ಯದಲ್ಲಿದೆ. ಆದರೆ ಅದನ್ನು ನೋಡೋ ದೃಷ್ಟಿ ಮಾತ್ರ ಬೇಕು. ಗಂಭೀರ ಸಾಹಿತ್ಯಕ್ಕೂ ಹಾಸ್ಯ ಸಾಹಿತ್ಯಕ್ಕೆ ಏನು ವ್ಯತ್ಯಾಸ ಅಂದರೆ, ಗುರಿ ನಮ್ಮಿಬ್ಬರದು ಒಂದೇ. ಏನೋ ಹೇಳೋಕ್ಕೆ, ಏನೋ ತಲುಪಕ್ಕೆ, ಯಾವುದೋ ಗುರಿ ತಲುಪಕ್ಕೆ ಹೋಗ್ತಾ ಇರ್ತೀವಿ. ಇವ್ರು ಈ ಕಡೆಯಿಂದ ಬರ್ತಾರೆ, ನಾವು ಆ ಕಡೆಯಿಂದ ನಗ್ತಾ ಬರ್ತಾ ಇರ್ತೀವಿ. ಆರಾಮಾಗಿ ಇವರು ಕಲ್ಲು ಮುಳ್ಳು ಹಾದಿ ಈ ಕಡೆಯಿಂದ ರೀಚ್ ಆಗ್ಬೋದು. ನಾವು ಆರಾಮಾಗಿ ನೈಸ್ ರೋಡಲ್ಲಿ, ಇದು ರಿಂಗ್ ರೋಡಲ್ಲಿ ಬಂದು ರೀಚ್ ಆಗ್ತೀವಿ. ಆವಾಗ ನಮ್ಗೆ ಡ್ರೈವಿಂಗ್ ಅಷ್ಟು ಗೊತ್ತಾಗಲ್ಲ. ಬಟ್ ರೀಚ್ ಆಗೋದು ಗುರಿ ಮಾತ್ರ ಅದು ನಿಜವಾಗಲೂ ಒಂದೇ. ಆ ಕಾರಣಕ್ಕೋಸ್ಕರ ನಮ್ಮ ಡುಂಡಿರ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಸಾಹಿತ್ಯದಲ್ಲಿ ನವರಸಗಳಲ್ಲಿ ಹಾಸ್ಯರಸ ಕೂಡ ಒಂದು. ಆದರೂ ಯಾಕೋ ಹಾಸ್ಯ ಸಾಹಿತ್ಯಕ್ಕೆ ವಿಮರ್ಶೆ ಸಾಹಿತ್ಯ ತೊಗೊಂಡಿಲ್ಲ ಅಂತ ನನಗನ್ಸೋದು. ಬೇಡ ಅನಿಸುತ್ತೆ. ಯಾಕೆ ಅಂತಂದರೆ, ಇವತ್ತು ಯಾವುದೋ ಒಂದು ಹಾಸ್ಯ ಪುಸ್ತಕ ಓದ್ಬಿಟ್ಟು ವಿಮರ್ಶೆ ಬರೆದು ಇದು ಯಾರೋ ನಗಬೇಡಿ ಅಂದರೆ, ಅಥವಾ ಇದನ್ನು ನಗಿ ಅಂತಂದರೆ ಇನ್ನೊಬ್ಬರು ರೆಕಮೆಂಡೇಷನ್ ಬೇಕಾಗಿಲ್ಲ. ನಮ್ಮ ಹೃದಯದ ಭಾವನೆಗಳು ಹಿಂಗೆ ತೊಗೊಂಡು ಹೋಗ್ತಾ ಇರೋದು. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಹೊತ್ತು ನಾವು ಮುಕ್ತವಾಗಿ ಹಾಸ್ಯನ ಚರ್ಚೆ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರೋಣ. ಜೊತೆಗೆ ನಗು ಜೊತೆಯಲ್ಲೇ ವಿಷಯ ಆಧಾರಿತ ಗುರಿ, ನಮಗೆ ಗಂಭೀರ ಮೆಸೇಜು, ಯಾವುದೊಂದು ಸಂದೇಶ ಅದೆಲ್ಲ ಇರುತ್ತೆ. ಜೊತೆಗೆ ಹಾಸ್ಯದ ಮುಖಾಂತರ ಹಿಂಗೆ ಹೋಗುವಂಥದ್ದು. ನೋಡಿ, ನಮ್ಮ ಕನ್ನಡದಲ್ಲಿ ಸಾಹಿತ್ಯದಲ್ಲಿ ಸುಮಾರು ಈ ನವೋದಯ ಸಾಹಿತ್ಯ ಬಂದಾಗ ಅನೇಕ ಜನ ಹಾಸ್ಯ ಸಾಹಿತಿಗಳು ಬಂದ್ಬಿಟ್ರು. ಅದು ಕೈಲಾಸಂ, ಬೀಚಿ, ನಾಡಿಗೇರ್ ಕೃಷ್ಣರಾಯ, ನಾ ಕಸ್ತೂರಿ ಇಂಥವರೆಲ್ಲ ಹಾಸ್ಯಕ್ಕೋಸ್ಕರನೇ ಬರೆದೇ ಹೇಳೋರು. ಇನ್ನು ಕೆಲವರು ಗಂಭೀರ ಸಾಹಿತ್ಯ ಆದ್ರೂ ಹಾಸ್ಯ ಪ್ರಜ್ಞೆಯಿಂದ ಮೆರೆದರು. ಉದಾಹರಣೆಗೆ BGL ಸ್ವಾಮಿ, ಗೋರೂರು ರಾಮಸ್ವಾಮಯ್ಯಂಗಾರ್, GP ರಾಜರತ್ನಂ, YNK ಇಂಥವ್ರು ಹಾಸ್ಯ ಪ್ರಜ್ಞೆ ಇದ್ರೂ ಜೊತೆಗೆ ಜೊತೆಯಲ್ಲಿ ಗಂಭೀರ ಸಾಹಿತ್ಯ ತೊಗೊಂಡು ಹಿಂಗೆ ಹೋಗ್ತಾಯಿದ್ರು. ಅದಾದ ಮೇಲೆ ಏನೋ ಸ್ವಲ್ಪ ಕಡಿಮೆ ಆಯ್ತೇನೋ. ಕಾದಂಬರಿ ಆಗಲಿ, ಹಾಸ್ಯಕ್ಕೋಸ್ಕರನೇ ಕಾದಂಬರಿಗಳು ಕಡಿಮೆ, ಕಥೆಗಳು ಮತ್ತು ಹಾಸ್ಯ ಲೇಖನಗಳು, ಹರಟೆಗಳು. ಕೊರವಂಜಿ ಅಂತ ಒಂದು ಮ್ಯಾಗ್ಝಿನ್ ಇತ್ತು, 1942ನಲ್ಲಿ ಶುರು ಆಯಿತು. ಅವಾಗ ನಾನು ಒಂದು ಮಾತಾಡಿದ್ದೆ. ಆವಾಗ ಅಂದರೆ ನಾನು ಆವಾಗ ಹುಟ್ಟಿದ್ದೆ ಅಂತಲ್ಲ, 1942 ಹುಟ್ಟಿದಾಗ ಏನು ಅಂತಂದರೆ, ನಾ ಕಸ್ತೂರಿ ಮತ್ತು ಇವರು ಶುರು ಮಾಡಿದ್ದು 1942ನೇ ಇಸ್ವಿನಲ್ಲಿ ಭಾರತದಲ್ಲಿ ಕ್ವಿಟ್ ಇಂಡಿಯಾ, ಕರ್ನಾಟಕದಲ್ಲಿ ವಿತ್ ಇಂಡಿಯಾ ಅಂತ. ವಿತ್ ಇಂಡಿಯಾ ಶುರು ಆಯ್ತು ಅದು. ಆಮೇಲೆ ಕೊರವಂಜಿ, ಅದರೊಳಗೆ ಅನೇಕ ಜನ ಸಾಹಿತಿಗಳು ಬಂದು ಆಮೇಲೆ ಬರ್ತಾ ಸ್ವಲ್ಪ ಕಡಿಮೆ ಆಗಿ ಈಗ ನಾಟಕಗಳಾಗಲಿ, ಜೋಕುಗಳಾಗಲಿ ಈ ಥರದ್ದೆಲ್ಲ ಕಡಿಮೆ ಆಗಿ ಕೆಲವರು ಮಾತ್ರ ನಮ್ಮಲ್ಲಿ ಈಗಲೂ ಗಂಭೀರ ಜೊತೆಯಲ್ಲೇ ಎರಡು ತೊಗೊಂಡು ಹೋಗ್ತಾ ಇದ್ದಾರೆ. ಅಂಥ ಇಬ್ಬರು ಪ್ರತಿನಿಧಿಸುವಂಥವ್ರು, ಹಾಸ್ಯ ಸಾಹಿತ್ಯ ಹಾಸ್ಯ ಪ್ರಜ್ಞೆ ಮುಖಾಂತರ ಪ್ರತಿನಿಧಿಸೋರು ಇವತ್ತು ನಮ್ಮೆಲ್ಲರ ಭಾಗ್ಯ. ನಮ್ಮ ಜೊತೆಯಲ್ಲಿ ಇಬ್ಬರಿದ್ದಾರೆ, ಕವಿ BR ಲಕ್ಷ್ಮಣ್ ರಾವ್ ಅವರು ಮತ್ತು H ಡುಂಡಿ ರಾಜ್ ಅವರು. BR ಲಕ್ಷ್ಮಣ್ ರಾವ್ರನ್ನ ಸಾಮಾನ್ಯವಾಗಿ ತಪ್ಪು ತಿಳ್ಕೊಂಡಿದ್ದೀವಿ. ಏನೋ ಪ್ರೇಮ ಕವಿ, ತುಂಟ ಕವಿ ಈ ಥರ ಎಲ್ಲ ಹೇಳ್ಬಿಡ್ತೀವಿ. ಬಟ್ ಅಷ್ಟೇ ಗಂಭೀರವಾದ ಸಾಹಿತ್ಯನೂ ಬರ್ತಾರೆ. ಅಟ್ ದ ಸೇಮ್ ಟೈಮ್ ಹಾಗೇ ಅವ್ರದ್ದು ಇದು ಹಾಸ್ಯ ಪ್ರಜ್ಞೆನೂ ಇದೆ. ಲಕ್ಷ್ಮಣ್ ರಾವ್ H ಡುಂಡಿ ರಾಜ್ ಅಂತೂ H ಅಂದ್ರೇ ಹಾಸ್ಯ ಅಂತಾರೆ, H ಅಂದ್ರೇ ಹನಿಗಮನ ಅಂತ ಬೇರೆ ಅಂತಾರೆ.
ಬಟ್ ಅಷ್ಟೇ ಅಲ್ಲದೆ ಅದಕ್ಕಿಂತ ಹೆಚ್ಚು ಎಲ್ಲ ಥರ ಸಾಹಿತ್ಯನೂ ಅವರು ಬರೆದಿದ್ದಾರೆ. ಅವರು ನಾಟಕಕಾರರು ಬೇರೆ. ಇತ್ತೀಚೆಗೆ ಅವರು ಗಂಭೀರವಾದ ಮತ್ತು ದೀರ್ಘ ಭಾವಗೀತೆಗಳನ್ನೆಲ್ಲ ಬರೆಯೋದಕ್ಕೂ ಶುರು ಮಾಡಿದ್ದಾರೆ. ನಾಟಕಗಳಂತ ಪಾಪ ಇವತ್ತು ನಮ್ಮ ಹತ್ರ ಅವರಿಬ್ಬರು ಹಂಚ್ಕೊಂಡಿದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ಸುಮ್ಮನೆ ಹರಟೆ ಹೊಡಿತಾ ಇರ್ತಾರೆ. ಮೊದಲನೇದಾಗಿ ಹಾಸ್ಯಕ್ಕೆ ಅಧಿದೇವತೆ ಗಣಪತಿ ಅಂತಾರೆ. ಜೊತೆಗೆ ಗಣಪತಿ ಹಬ್ಬ ಬೇರೆ ಹತ್ತಿರ ಬರ್ತಾಯಿದೆ. ಹಾಸ್ಯಕ್ಕೆ ಅಧಿದೇವತೆ ಗಣಪತಿ. ಹಾಗಾಗಿ ಹಾಸ್ಯಕ್ಕೆ ಅಧಿದೇವತೆ ಗಣಪತಿನ ಇವರಿಬ್ಬರಲ್ಲಿ ಮೊದಲು ಯಾರು ಪ್ರಾರ್ಥನೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಬಂದೆ. ಗಣಪತಿ ಹೆಸರೇ ಇಟ್ಕೊಂಡಿರೋ ಡುಂಡಿರಾಜು ಅಲ್ವಾ, ಅದಕ್ಕಿಂತ ಸೂಕ್ತ ಇನ್ಯಾರಿದ್ದಾರೆ? ಹಾಗಾಗಿ ಡುಂಡಿರಾಜ್ ಅವರು ಈ ಹಾಸ್ಯದ ಬಗ್ಗೆ 2 ಮಾತುಗಳನ್ನ ಹೇಳಿ ಹಾಗೆ ಅವರು ಕೆಲವು ಪದ್ಯಗಳನ್ನ ಗಣೇಶನ ಸ್ತುತಿ ಮಾಡಲಿ ಅಂತ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು. ಗಣಪತಿಗೆ ನಮಸ್ಕಾರ ಮತ್ತು ನಿಮ್ಮೆಲ್ಲರಿಗೂ ನಮಸ್ಕಾರ. ಗಣಪತಿಯನ್ನು ನಾವು ಏಕದಂತ ಅಂತ ಕರಿತೀವಿ. ಅವನು ಏಕದಂತ ಏಕಾದ ಅನ್ನೋ ಕತೆ ನಮಗೆಲ್ಲ ಗೊತ್ತೇ ಇದೆ. ಆ ಕಥೆಯಲ್ಲಿ ಕೇಳಿದಾಗೆಲ್ಲ ನನಗೊಂದು ಅನುಮಾನ, ಇಂಥ ಬುದ್ಧಿವಂತನಾದ ಗಣಪತಿ ಚಂದ್ರನ ಮೇಲೆ ಕೋಪ ಬಂತು ಅಂತ ಅವನಿಗೆ ಹೊಡಿಲಿಕ್ಕೆ ತನ್ನಲ್ಲನ್ನೇ ಯಾಕೆ ಕಿತ್ಕೊಂಡ ಅಂತ. ನಮಗೆ ಯಾರ ಮೇಲಾದ್ರು ಕೋಪ ಬಂದರೆ, ಗುಂಡೂರಾಯರ ಮೇಲೆ ಕೋಪ ಬಂದರೆ ಅವ್ರ ಹಲ್ಲು ಮುರಿತೀವಿ ನಾವು, ನಮ್ಮಲ್ಲಿ ಕಿತ್ಕೊಳ್ಳಲ್ಲ. ಅಂಥ ಬುದ್ಧಿವಂತನಾದ ಗಣಪತಿ, ಅವನು ಬುದ್ಧಿವಂತನಾದಕ್ಕೆ ಏನು ಸಾಕ್ಷಿ ಅಂತ ಯಾರೋ ಕೇಳಿದರು, ಮದುವೆ ಆಗದಿರೋದೇ ಸಾಕ್ಷಿ. ಅಂಥ ಏಕದಂತ ಅವನ ಹಲ್ಲನ್ನು ಯಾಕೆ ಕಿತ್ತ ಅನ್ನೋದಕ್ಕೆ ಒಂದು ಕವಿತೆ. ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕೆಂದರೆ ಅದು ಆನೆದಂತ ಸ್ವಂತದ್ದಲ್ಲ ಆನೆದು ಅಂತ. ನಮಸ್ಕಾರ. ಇನ್ನೊಂದು ಏಕದಂತ ಅಂತ ನಾವು ಹೇಳ್ತೀವಿ. ಗಣಪತಿನ ನಾವು ಸೂಕ್ಷ್ಮವಾಗಿ ನೋಡಿದರೆ ಅಲ್ಲಿ ಅವನು ಏಕದಂತ ಅಲ್ಲ, ಅಲ್ಲಿ ಇನ್ನೊಂದು ಅರ್ಧ ಹಲ್ಲು ಕೂಡ ಇದೆ ಅಲ್ವಾ? ಯಾಕೆ ಏಕದಂತ ಕೈ ಕೊಡ್ತಾ ಇದ್ದಾನಲ್ಲ, ಏಕದಂತ ಅಂತ ಹೇಳ್ತೀವಿ. ಆ ಕಡೆ ಈ ಕಡೆ ಒಂದು ಅರ್ಧ ಹಲ್ಲು ಕೂಡ ಇದೆ. ಈ ಅರ್ಧ ಕೂಡ ಮುಖ್ಯ, ಯಾಕಂದರೆ ನಾನು ಬ್ಯಾಂಕರ್. 0.5% ನಿಮಗೆ ಮತ್ತು 7% ಬಡ್ಡಿ ತೊಗೊಂಡು 7.5% ಸಾಲ ಕೊಟ್ಟು ನಾವು ವ್ಯವಹಾರ ಮಾಡೋರು. ಆ 1.5 ಹಲ್ಲು ಬಗ್ಗೆನೂ ಬರಿಬೇಕು ಅಂತ ಇನ್ನೊಂದು ಬರೆದಿದ್ದೀನಿ. ಸಾವಿರಾರು ವರ್ಷಗಳಿಂದ ಪಾಪ ಹಾಗೇ ಇದ್ದಾನೆ ಗಣಪ, ಸಾವಿರಾರು ವರ್ಷಗಳಿಂದ ಪಾಪ ಹಾಗೇ ಇದ್ದಾನೆ ಗಣಪ, 1.5 ಹಲ್ಲು ಕಾರಣ ಇಷ್ಟೇ ದುಬಾರಿಯಾಗಿದೆ ದಂತವೈದ್ಯರ ಬಿಲ್ಲು. ಸೊ ಈ ರೀತಿ ಗಣಪತಿ ಬಗ್ಗೆ ಬೇಕಾದಷ್ಟು ಕವಿತೆಗಳಿವೆ. ಇನ್ನು ಲಕ್ಷ್ಮಣರಾಯರು ಗಣಪತಿ ಬಗ್ಗೆ ಬರೆದಿದ್ದಾರೆ ಅಲ್ವಾ? ಬರೆದೆ, ಖಂಡಿತ. ಅದಕ್ಕೆ ಮುಂಚೆ ಒಂದೇ ಒಂದು ಹೇಳ್ತೀನಿ. ಏಕದಂತ ಯಾಕೋ ಕೈ ಕೊಟ್ಟ ಅಂದರು. ಕೈ ಕೊಟ್ಟಿದ್ದು ಏಕದಂತ ಅಲ್ಲ, ಮೈಕದಂತ. ಎಲ್ರಿಗೂ ನಮಸ್ಕಾರ. ಗುಂಡೂರಾಯರು ನನ್ನ ಪರಿಚಯ ಮಾಡಿಕೊಡ್ತಾ ಇವರು ಗಂಭೀರ ಸಾಹಿತಿ ಅಂತ ಹೇಳಿದ್ರು. ಆ ಆಪಾದನೆಯೂ ಇದೆ ನನ್ನ ಮೇಲೆ. ಅನೇಕ ಆಪಾದನೆಗಳಲ್ಲಿ ಅದು ಒಂದು. ಸೊ ಹಾಗಾಗಿ ನಾನು ಶುರು ಮಾಡಿದ್ದು ನವ್ಯ ಕಾವ್ಯದ ಕಾಲದಲ್ಲಿ. ಆಗ ಕವಿತೆ ಬಹಳ ಗಂಭೀರವಾಗಿತ್ತು. ಬಹಳ ಅಂದರೆ ತೀರಾನೇ ಗಂಭೀರ ಆಗಿತ್ತು. ಅದು ಜನಸಾಮಾನ್ಯರಿಂದ ದೂರ ಹೋಗುವಷ್ಟು ಗಂಭೀರವಾಗಿಬಿಟ್ಟಿತ್ತು. ಅದು ಸಂಕೀರ್ಣವೂ ಆಗಿತ್ತು. ಆದರೆ ನಾನು ಮೊದಲಿಂದಲೂ ಕೂಡ ನನಗೆ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಮೊದಲಿಂದಲೂ ಇತ್ತು. ನಮ್ಮ ಆ ಮಿಸ್ಚೀಫ್ ಎಲ್ಲ ಇತ್ತು. ಆಮೇಲೆ ನನ್ನ ಮೊದಲನೇ ಕವಿತೆ ನಿಮ್ಗೆ ಗೊತ್ತೇ ಇದೆ, ಗೋಪಿ ಮತ್ತು ಗಾಂಡಲೀನ. ಆ ಗೋಪಿ ಮತ್ತು ಗಾಂಡಲೀನದಲ್ಲೇ ಸಾಕಷ್ಟು ನಿಮಗೆ ಒಂಚೂರು ಸೆನ್ಸ್ ಆಫ್ ಹ್ಯೂಮರ್ ಎಲ್ಲ, ಅದರಲ್ಲೂ ಕೂಡ ಹಾಸ್ಯದ ಪ್ರಶ್ನೆ ಎಲ್ಲ ಬರ್ತದೆ. ಅದೇ ಅದು ಗಂಭೀರವಾದಂಥ ಒಂದು ವಿಚಾರವನ್ನು ಒಳಗೊಂಡದ್ದು. ಹೀಗಾಗಿ ನನಗೆ ತುಂಬ ನನ್ನ ಮೇಲೆ ಪ್ರಭಾವ ಬೀರಿದ್ದು ಅಂತಂದರೆ ವಯನ್ಕೆ. ಸೊ ವಯನ್ಕೆ ತುಂಬ ಅವರು ಜಗತ್ತಿನ ಎಲ್ಲ ಸಾಹಿತ್ಯ ಎಲ್ಲ ಓದ್ಕೊಂಡಂಥವರು ಭಾಳ. ಆದರೆ ಅವ್ರ ಮಾತಲ್ಲಿ ಮಾತ್ರ ಭಾಳ ವಿಟ್ ಇರ್ತಿತ್ತು ಮತ್ತು ಭಾಳ ಹ್ಯೂಮರ್ ಇರ್ತಾಯಿತ್ತು. ಸೊ ಅವರು ಒಂದು ರೀತಿಯಲ್ಲಿ ನನಗೆ ಮಾದರಿಯಾಗಿದ್ದರು. ಅದಲ್ಲದೆ ನಾನು ಈ ಹಾಸ್ಯಕತೆಗಳ ಬರಲಿಕ್ಕೆ ಶುರು ಮಾಡಿದ್ದಕ್ಕೆ ಕಾರಣ ಏನಂತಂದರೆ, ಆಗ ಈ ದೀಪಾವಳಿ ಸಂಚಿಕೆಗಳಿಗೆ ನಮಗೆಲ್ಲನೂ ಹನಿಕವಿತೆಗಳನ್ನು ಬರೀಲಿಕ್ಕೆ ಕೇಳ್ತಾಯಿದ್ರು. ಆಗ ನನಗೆ ನಿಸಾರ್ ಅಹಮದ್ ಅವರು, ಲಂಕೇಶ್ ಅವರು, ಸುಮತೀಂದ್ರ ನಾಡಿಗ್ ಅವರು ಅವರೆಲ್ಲನೂ ಭಾಳ ತಮಾಷೆಯ ಪದ್ಯಗಳೆಲ್ಲ ಬರೆಯೋರು. ಅದು ನನಗೆ ಸ್ಫೂರ್ತಿ ಆಯಿತು. ಹೀಗಾಗಿ ಆ ಕಾಲದಿಂದಲೂ ನನಗೆ ಈ ಹಾಸ್ಯ ಪ್ರಜ್ಞೆ ಈ ನನ್ನ ಕವಿತೆಗಳಲ್ಲಿ ಬರಲಿಕ್ಕೆ ಶುರು ಆಯಿತು. ಸೊ ಈಗ ಇಲ್ಲಿ ಡುಂಡಿ ಈಗಾಗಲೇ ಡುಂಡಿ ಅಂದ್ರೇ ಗಣಪತಿ. ಆದರೆ ಗಣಪತಿ ಯಾವ ಲಕ್ಷಣವೂ ಇಲ್ಲ ಅವನಲ್ಲಿ. ಈಗಾದರೂ ಮೇಲೆ ಮುಂಚೆ ಅದೃಶ್ಯನಾಗಿದ್ದ ಅವನು, ನನಗೆ ಕಾಣಿಸ್ತಾನೇ ಇರಲಿಲ್ಲ, ಅಷ್ಟು ತೆಳ್ಳಗಿದ್ದ. ಈಗಾದರೂ ಪರವಾಗಿಲ್ಲ ಸ್ವಲ್ಪ. ಸೊ ಡುಂಡಿ ಈಗಾಗಲೇ ಗಣಪತಿಯ ಬಗ್ಗೆ ನಾನು ಗಣಪತಿ ಹಬ್ಬದ ಸಂದರ್ಭದ ಒಂದು ಕವಿತೆಯನ್ನು ಓದ್ತೀನಿ. ಕವಿತೆಯ ಹೆಸರು ಮುಯಿ ಅಂತ, ಅಂದರೆ ಸೇಡು. ಸುಳಿಗೆ ಸಿಕ್ಕಿ ಮುಳುಗುತ್ತಿದ್ದ ಕಾಲೇಜಿನ ಯುವಕ,
ಸುಳಿಗೆ ಸಿಕ್ಕಿ ಮುಳುಗುತ್ತಿದ್ದ ಕಾಲೇಜಿನ ಯುವಕ ಚೀರುತ ಮೊರೆಯಿಟ್ಟ, ಕಾಪಾಡು ಸ್ವಾಮಿ ಬೆನಕ ನಿನ್ನ ಭಕ್ತನ. ಕೂಡಲೇ ಅವತರಿಸಿದ ನದಿ ದಡದಲ್ಲಿ ವಿಘ್ನೇಶ, ಕೂಡಲೇ ಅವತರಿಸಿದ ನದಿ ದಡದಲ್ಲಿ ವಿಘ್ನೇಶ. ಶುರು ಮಾಡಿದ ಉಕ್ಕೇರಿದ ಹಾಗೆ ಆವೇಶ, ಕೇಕೆ ನರ್ತನ. ಬಾಯಿ ಬಡಿದುಕೊಂಡ ಯುವಕ, ಏನಿದು ದೇವ, ರಕ್ಷಿಸುವುದ ಬಿಟ್ಟು ನಿನ್ನ ಭಕ್ತನ ಜೀವ ಕುಣಿಯಬಹುದೇ ನೀನು? ಗಣಪನೆಂದ, ಎಲವೋ ಭಕ್ತ, ಇದೇ ನದಿಯಲ್ಲಿ ಮೊನ್ನೆ ನನ್ನ ಮುಳುಗಿಸಿ ನೀ ಇದೇ ವಿಧದಲ್ಲಿ ಕುಣಿಯಲಿಲ್ಲವೇನು? ಭಾಳ ಹುಷಾರಾಗಿರಬೇಕು ಗಣಪತಿನ ಮುಳುಗಿಸುವಾಗ. ಅದಕ್ಕೆ ಗಣಪತಿಯನ್ನು ಮುಳುಗಿಸ್ಬಿಟ್ರು ನಾವು ನಮ್ಮನ್ನು ಎಲ್ಲಿ ಪರ್ಮನೆಂಟಾಗಿ ಮುಳುಗಿಸ್ಬಿಡ್ತಾನೋ ಅಂತ, ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ ಅಂತ ನಾವು ತಿರುಗಿ ಆ ಕಡೆಯಿಂದ ಎಬ್ಬಿಸಿ ಜಾಗ್ತಾ ಇರ್ತೀವಿ. ಭಾಳ ಅದ್ಭುತ. ಒಯ್ಯನ್ಕೆ ಹಾಸ್ಯ ಪ್ರಜ್ಞೆ ಬಗ್ಗೆ ಅವರು ಭಾಳ ಅದ್ಭುತವಾಗಿ ಹೇಳಿದ್ರು. ಇವ್ರದ್ದೇ ಒಂದು ಕಥೆ ಇದೆ, ಘಟನೆ. ಅದನ್ನೇ ನಾನೇ ಅವ್ರ ಎದುರುಗಡೆನೇ ಹೇಳ್ಬಿಡ್ತೀನಿ. ಒಂದು ಸರಿ ಹಾರ ತುರಾಯಿ ಶಾಲೆಲ್ಲ ತೊಗೊಂಡು ಯಾವುದೋ ಒಂದು ಸನ್ಮಾನ ಮುಗಿಸ್ಕೊಂಡು ಲಕ್ಷ್ಮಣರಾಯರು ಒಯ್ಯನ್ಕೆಯನ್ನು ನೋಡೋಕೆ ಹೋದ್ರಂತೆ. ಏನಿವತ್ತು ಲಕ್ಷ್ಮಣರಾಯರೇ ಇಷ್ಟೊಂದು ಬಂದಿದ್ದೀರಾ? ಸರ್, ಯಾವುದೋ ಒಂದು ಕವಿಗೋಷ್ಠಿ ಇತ್ತು, ಮುಗಿಸ್ಕೊಂಡು ಬಂದಿದ್ದೀನಿ. ಬಟ್ ಬೇಜಾರು ಏನು ಅಂದರೆ, ನನಗೆ ಆ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷರಾಗಿದ್ದವರು ನಿಸಾರ್ ಅಹಮದ್. ಅವರು ನನ್ನ ಗುರುಗಳು. ಆದ್ರೂ ನಾನು ಶಿಷ್ಯ ಕವಿತೆ ಓದ್ತಾ ಇದ್ದೀನಿ ಅಂತ ನನ್ನನ್ನು ಸರಿಯಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಲಿಲ್ಲ. ಅದಕ್ಕೆ ಬೇಜಾರು ಅಂದ್ರಂತೆ. ತಕ್ಷಣ ಏನು ಕೇಳಿದ್ರಂತೆ, ಗುರು ಅಂದಮೇಲೆ ಅವ್ರಿಗೆ ನೀವು ಸಾರ್ ಅನ್ಬೇಕಾಗಿತ್ತು, ನಿಸಾರ್ ಅಂದಿದ್ದೀರಾ. ಏನು ಚೆನ್ನಾಗಿದೆ ನೋಡಿ ಪದ್ಯ ಅವ್ರದ್ದು. ಹೀಗೆ ಪದದಲ್ಲಿ ಅವರು ಪದ್ಯನೇ ಬರೆದಿದ್ದಾರೆ. ಒಯ್ಯನ್ಕೆ ಪದ್ಯ ಭಾಳ ಅದ್ಭುತವಾಗಿದೆ ಪನ್ನದು. ಅದೇ ಥರ ಅವ್ರು ಯಾವಾಗಲೂ ಪದಗಳ ಜೊತೆಯಲ್ಲಿ ಹೆಂಗೆ ಆಡ್ತಾಯಿದ್ರು ಅಂದರೆ, ಡುಂಡಿರಾಜು ಅವ್ರಗಳ ಥರನೇ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದಾಗ ಪಿಲಿಯನ್ನಲ್ಲಿ ಕೂತಿದ್ದಾರೆ ಒಯ್ಯನ್ಕೆ. ಯಾರೋ ಒಬ್ಬರು, ಸರ್ ಇದೇ ಶಿವಮೊಗ್ಗ ಸುಬ್ಬಣ್ಣ ಅವ್ರ ಮನೆ ಅಂದ್ರಂತೆ. ಮುಂದಕ್ಕೆ ಹೋಗ್ಬೇಕು ತಾನೆ. ಇವರು ಸುಬ್ಬಣ್ಣ, ಸೂ ತೆಗೆದ್ರೆ ಬಣ್ಣ, ಬಾ ತೆಗೆದ್ರೆ ಸುಣ್ಣ ಅಂತ. ಇಂಥ ಪದಗಳಲ್ಲೂ ಹಿಂಗೆ ಬರಿತಾ ಇರುವಂಥದ್ದು. ಸಾಮಾನ್ಯವಾಗಿ ಕವಿಗಳಿಗೆಲ್ಲ ಒಯ್ಯನ್ಕೆ, ಇವರು ನಮ್ಮ ಕಸ್ತೂರಿ ಅಂತ ಹೇಳಿದ್ನಲ್ಲ, ಅವರೊಂದು ಅನರ್ಥಕೋಶ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರೊಳಗೆ ಎಲ್ಲ ಋತುಗಳನ್ನೆಲ್ಲ ವರ್ಣಿಸ್ತಾ ಬರೀತಾರೆ ಅವರು. ಋತುಗಳು ವರ್ಣಿಸೋದ್ರೊಳಗೆ ಈ ವಸಂತ ಋತು ಅನ್ನುವಾಗ ಅವ್ರು ಹೇಳೋದೇನು ಅಂದರೆ, ಕವಿಗಳಿಗೆಲ್ಲ ಹುಚ್ಚಿಡಿಯುವಂಥ ಸಮಯ ಅಂತ. ಆದರೆ ಆ ವಸಂತ ಋತುವಿನಲ್ಲಿ ಹೇಗಿರುತ್ತೆ ಅಂತಂದರೆ, ಮುಂದಿನ ಸಬ್ಜೆಕ್ಟಿಗೆ ನಾವು ಹೋಗ್ತಾ ಇದ್ದೀವಿ ಇಂಡೈರೆಕ್ಟಾಗಿ. ಹೆಂಗೆ ಅಂದರೆ, ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ. ಪದ ವೈಭವ. ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ, ಕಂತು ಪಿತ ಭಗವಂತ ಕೂಡ ರಮೆಯನ್ನು ರಮಿಸುವ ಮಂತ್ ಇದಂತೆ. ವಸಂತನಿಗೆ ಒಂದು ಮಂತ್, ಸಂತನಿಗೆ ಒಂದು ಮಂತ್. ಮಾರ್ಗಶಿರ ಪುಷ್ಯ ಸೇರಿದರೆ ಹೇಮಂತ್. ಮದುವೆಯ ನಂತರ ಹೆಂಡತಿ ಸೀಮಂತ್, ಗಂಡ ಸಾಮಂತ್ ಅಲ್ವಾ? ಇದು ಗಣೇಶಂದು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಗಣೇಶ ನಿರ್ವಿಘ್ನವಾಗಿ ನೆರವೇರಿಸಯ್ಯ ಎಲ್ಲ ಕಾರ್ಯಕ್ರಮಗಳ ಅಂತ ಎಲ್ಲ ಕೇಳ್ಕೊಂಡಾಯಿತು. ಆಮೇಲೆ ನೆಕ್ಸ್ಟು ಗಣೇಶನ ಮಾಡಿದ್ಮೇಲೆ ನೆಕ್ಸ್ಟ್ ಏನು, ಗಣೇಶನಿಗೆ ಇನ್ನೊಂದು ಹೆಸರಿದೆ, ವಿದ್ಯಾಗಣಪತಿ ಅಂತ. ವಿದ್ಯೆ ನಾವು ಕಲಿಯೋದೆಲ್ಲೋ ಇವಾಗೆಲ್ಲ ಚರ್ಚೆಗಳು ಎಲ್ಲ ಕಡೆ ನಡೀತಾ ಇದ್ದಾಗ ಮಾತೃಭಾಷೆಯಲ್ಲೇ ಕಲಿಸ್ಬೇಕು, 5ನೇ ಸ್ಟ್ಯಾಂಡರ್ಡ್ 6ನೇ ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮ್ಮು ಇದೆಲ್ಲ ನಡೀತಾ ಇರುವಾಗ, ಆ ವಿದ್ಯೆಯಲ್ಲಿ ಅದರೊಳಗೆ ಹೇಗೆ ಹಾಸ್ಯ ಹೇಗಿರುತ್ತೆ, ಅದರೊಳಗೆ ಮಾರ್ಕ್ಸು, ಸ್ಕೂಲ್ ಟೀಚರು, ಈ ಥರದ್ದೆಲ್ಲ ಹೇಗಿರುತ್ತೆ, ಅದರೊಳಗೆ ಕನ್ನಡ ಭಾಷೆ, ನಮ್ಮದೆಲ್ಲ ಕನ್ನಡ ಭಾಷೆ. ಬುಕ್ ಬ್ರಹ್ಮ ಅಂತಂದ್ರೂ, ಬುಕ್ ಅನ್ನೋದು ಇಂಗ್ಲೀಷ್ ಇದ್ರೂ, ಬ್ರಹ್ಮ ಅನ್ನೋದು ಸಂಸ್ಕೃತ ಆದ್ರೂ ಅಲ್ಲ. ಆದರೂ ನಮಗೆ ಕನ್ನಡನೇ ಓದಬೇಕು, ಅದೃಶ್ಯವಾಗಿ ಕನ್ನಡದಲ್ಲಿರೋದ್ರಿಂದ ಬುಕ್ ಅದು ಪ್ರಾರ್ಥನೆ ಮಾಡಿಬಿಡೋದು ಸಂಸ್ಕೃತ ಅದನ್ನು. ಬುಕ್ ಬ್ರಹ್ಮ, ಬುಕ್ ವಿಷ್ಣು, ಬುಕ್ ದೇವು ಮಹೇಶ್ವರ, ಬುಕ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಬುಕ್ಕೇ ನಮಃ ಅಂತ. ಮೊನ್ನೆ ನಮ್ಮ ಡಾಕ್ಟರ್ ಬಿ ವಿ ರಾಜಾರಾಮ್ ಅಂತ ಅವ್ರು ನಾಟಕ ಡೈರೆಕ್ಟರ್ ಇದ್ದಾರಲ್ಲ, ಅವರು ಒಂದು ಫ್ಯಾಮಿಲಿ ಫಂಕ್ಷನ್ಗಳು ಮಾಡ್ತಾಯಿರ್ತಾರೆ. ಮಾಡಿದಾಗೆಲ್ಲ ಚೀಫ್ ಗೆಸ್ಟ್ಗಳನ್ನ ಕರೆದು ಹಾರ ಗೀರ ಕೊಡೋ ಬದಲು ಎಲ್ರಿಗೂ ಅವ್ರಿಗೊಂದು ಬುಕ್ ಕೊಟ್ಬಿಡ್ತಾರೆ. ಇವಾಗ ಇಷ್ಟೊತ್ತು ಮಾತಾಡಿದ್ದಕ್ಕೆ ಒಂದು ಬುಕ್ಕು, ಇಷ್ಟೊತ್ತು ಹಾಡು ಹೇಳಿದ್ದಕ್ಕೆ ಒಂದು ಬುಕ್, ಹಿಂಗೆ ಕೊಡ್ತಾರೆ. ಯಾತಕ್ಕೆ ನೀವು ಯಾವಾಗಲೂ ಅವರು ಪುಸ್ತಕನೇ ಕೊಡ್ತೀರಲ್ಲ ಉಡುಗೊರೆ? ನನ್ನನ್ನು ಕೇಳಿ ಅಂದೆ ನಾನು. ಯಾಕೆ ಕೊಡ್ತಾರೆ ಅಂದರು, ಅವ್ರ ಊರು ಬುಕ್ಕಾಂಬುದಿ ಅಂತ, ಅದಕ್ಕೆ ಅವ್ರು ಕೊಡ್ತಾರೆ. ಈಗ ಕನ್ನಡ ಭಾಷೆ ಅದರೊಳಗೆ ಗಂಭೀರ ಅಂತಂದ್ರೂ ಅದರೊಳಗೂ ಹಾಸ್ಯ ತರಕ್ಕೆ ಸಾಧ್ಯ ಅಂತಾರೆ ನಮ್ಮ ಇಬ್ಬರು ಸ್ನೇಹಿತರು. BR ಲಕ್ಷ್ಮಣರಾವ್ ಅವರು ಹೇಗೆ ಸಾಧ್ಯ ಅಂತ ಕನ್ನಡ ಭಾಷೆ ಬಗ್ಗೆ ಅವ್ರು ಬರೆದಿರೋ ಕೆಲವು ಹಾಸ್ಯ ಕವಿತೆಗಳನ್ನ ಇವಾಗ ಕೇಳೋಣ ನಾವು. ಸಾಮಾನ್ಯವಾಗಿ ನಾನು ಸಂದರ್ಶನ ಮಾಡೋರು ನನಗೆ ಕೇಳ್ತಾರೆ, ಅದು ಈ ಕಾಲದವ್ರಲ್ವ ಕೇಳ್ತಾರೆ, ಅಂದರೆ 60 ವರ್ಷದಿಂದ ನೀವು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಕವಿಯಾಗಿ, ನಿಮಗಾದ ಲಾಭ ಏನು ಅಂತ. ಸೊ ಲಾಭ ತಾನೇ ಮುಖ್ಯ ಅವ್ರಿಗೆ. ಸೊ ಲಾಭ ಏನು ಅಂತ. ಸೊ ಅದಕ್ಕೆ ನಾನು ಲಾಭ ಅಂತಲೇ ಒಂದು ಪದ್ಯ ಬರೆದೆ. ಬೇರೆಲ್ಲ ಉದ್ಯೋಗ ಬಿಟ್ಟು
ವ್ರತ ತೊಟ್ಟು, ಬೇರೆಲ್ಲ ಉದ್ಯೋಗ ಬಿಟ್ಟು ವ್ರತ ತೊಟ್ಟು ಹಗಲಿರುಳು ಕನ್ನಡ ಸಾಹಿತ್ಯ ಓದಿದ್ದಕ್ಕೆ, ಕನ್ನಡದಲ್ಲಿ ಕಾವ್ಯ ಬರೆದದ್ದಕ್ಕೆ ನನಗೆ ಸಿಕ್ಕ ಜೋಡಿ ಪದಕ ಈ ಕನ್ನಡಕ ಅಂತೇಳಿ ನಕ್ಬಿಡ್ತೀವಿ. ಸರಿ, ಅದೇ ಕನ್ನಡಕ ಯಾವಾಗ ಹಾಕೊಳ್ಳೋದು ನಾವು? ನಮಗೆ ಸರಿಯಾಗಿ ಕಾಣಿಸ್ದೇ ಇದ್ರೆ ಎಲ್ಲ ಸ್ಪಷ್ಟವಾಗಿ ಕಾಣೋಕ್ಕೋಸ್ಕರ, ಜಗತ್ತನ್ನು ಗ್ರಹಿಸೋಕ್ಕೋಸ್ಕರ. ಸೊ ಕನ್ನಡಕ ಅಲ್ವಾ? ಹಾಗೆ ಈ ಜಗತ್ತನ್ನು ಸ್ಪಷ್ಟವಾಗಿ ಗ್ರಹಿಸಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸಿಕ್ಕಿರುವ ಕನ್ನಡಕ ಕನ್ನಡ ಅಂತ ಅದರ ಅಂತರಾರ್ಥ ಅಂತ ಹೇಳಿದ್ರೂ ಸಹ ಕನ್ನಡದ ಕವಿಗೆ ಕನ್ನಡಕವೇ ಗತಿ ಅಂತ ನಿಮಗೆ ಗೊತ್ತಿದೆ. ಅದಕ್ಕೆ ಇನ್ನೊಂದು ಪದ್ಯ ಅದ, ಪ್ರತಿಫಲ ಅಂತ ಒಂದು ಪದ್ಯ. ಕೆಟ್ಟು ಕೂತಿತ್ತು ನಲ್ಲಿ ಖ್ಯಾತ ಕವಿಯ ಮನೆಯಲ್ಲಿ, ಕೆಟ್ಟು ಕೂತಿತ್ತು ನಲ್ಲಿ ಖ್ಯಾತ ಕವಿಯ ಮನೆಯಲ್ಲಿ, ಒತ್ತಿದೊಡನೆ ಫೋನ್ ನಂಬರ್, ಬಂದ ರಿಪೇರಿಗೆ ಪ್ಲಂಬರ್ ಮಾರುತಿ ಕಾರಲ್ಲಿ. ಸರಿ ಹೋಯಿತು ನಲ್ಲಿ ಕೆಲವೇ ನಿಮಿಷಗಳಲ್ಲಿ, ಸರಿ ಹೋಯಿತು ನಲ್ಲಿ ಕೆಲವೇ ನಿಮಿಷಗಳಲ್ಲಿ, ಧನ್ಯವಾದ ಸಲ್ಲಿಸಿ ಪ್ಲಂಬರನಿಗೆ ಕವಿ ಋಷಿ ಬಿಲ್ಲು ಎಷ್ಟೆಂದರು, ಕೇವಲ 1000 ರು. ಕವಿ ಹೌಹಾರಿದರು, ಅಯ್ಯ ಏನಿದು ಅನ್ಯಾಯ, ದಿನಗಟ್ಟಲೆ ನಾ ಕೂತು ಹೊಸೆದರೂನು ಕವನ ಸಿಗುವುದಿಲ್ಲವಲ್ಲ ಇಷ್ಟೊಂದು ಗೌರವ ಧನ. ಇಂತೆಂದನು ಪ್ಲಂಬರ್ ಅರಳಿಸಿ ನಗೆ ಮುಗುಳು, ಇಂತೆಂದನು ಪ್ಲಂಬರ್ ಅರಳಿಸಿ ನಗೆ ಮುಗುಳು, ನಾನು ಕವಿಯಾಗಿದ್ದೆ ಸರ್ ಪ್ಲಂಬರ್ ಆಗುವ ಮೊದಲು. ಸೊ ಹೀಗೆ ಅವನು ನಂಬರ್ 1 ಕವಿ ಆಗದಿದ್ರು ಪ್ಲಂಬರ್ 1 ಕವಿ ಆದ ಅಂತ ಹೇಳ್ಬೋದು. ಸೊ ಆತದ ಇನ್ನೊಂದು ಪದ್ಯ ದಾಳಿ ಅಂತ ಒಂದು ಪದ್ಯ. ಬಾಗಿಲ ಗಂಟೆಯ ಸದ್ದು ಹೋದೆ ಎದ್ದು, ಬಾಗಿಲ ಗಂಟೆಯ ಸದ್ದು ಹೋದೆ ಎದ್ದು, ಬಾಗಿಲು ತೆರೆದು ನೋಡಿದರೆ ಮಂದಿ 4-6. ಕೇಳಿದೆ ನೀವ್ಯಾರು, ಬಂದದ್ದೇಕೆ, ಯಾವುದಾದ್ರು ಕಾರ್ಯಕ್ರಮಕ್ಕೆ ನಾನು ಅತಿಥಿಯಾಗಿ ಬರಬೇಕೆ? ಅವರೆಂದರು ನಮ್ಮದು ಆದಾಯ ತೆರಿಗೆ ಇಲಾಖೆ, ಅವರೆಂದರು ನಮ್ಮದು ಆದಾಯ ತೆರಿಗೆ ಇಲಾಖೆ, ನಮಗೆ ಬೇಕಿತ್ತು ನಿಮ್ಮ ಆದಾಯದ ಮಾಹಿತಿ. ನಾನೆಂದೆ ಹೌದೇ, ತುಂಬ ಸಂತೋಷ, ನಾನೊಬ್ಬ ಕನ್ನಡದ ಸಾಹಿತಿ ಎಂದೊಡನೆ ಅರೆರೆ ಏನು ಅನ್ಯಾಯ, ಬಂದವರೆಲ್ಲ ಮಂಗ ಮಾಯ. ಚೆನ್ನಾಗಿದೆ, ಭಾಳ ಅದ್ಭುತವಾಗಿ ಹೇಳೋದು. ಇನ್ನೊಂದು ಡುಂಡಿರಾಜ್ದು ಒಂದು ಪದ್ಯ ಹೇಳ್ತಾರೆ ಅಂತ ಕಾಣುತ್ತೆ. ಆದಾಯ ತೆರಿಗೆ ಇಲಾಖೆ ಕವಿಗಳು ಮನೆಗೆ ಬಂತಂದರೆ ಅವ್ರಿಗೆ ಆದಾಯ, ನೆಕ್ಸ್ಟ್ ವಿದಾಯ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅದೆಲ್ಲ ಏನಿಲ್ಲ. ನಿಮ್ಮದು ಕೆಲವು ಕನ್ನಡದ ಬಗ್ಗೆ ಭಾಳ ಅದ್ಭುತ ಕವಿತೆಗಳು ಕೆಲವು ಡುಂಡಿರಾಜ್ ಬರ್ದಿದ್ದಾರೆ, ಅದನ್ನು ಕೇಳೋಣ. ಖಂಡಿತ. ಲಕ್ಷ್ಮಣರಾವ್ ಹೇಳಿದಾಗೆ ಈ ಹಾಸ್ಯ ಕವಿತೆಗಳ ಉದ್ದೇಶ ಕೇವಲ ನಗಿಸೋದಲ್ಲ, ಹಂಗೊಂದು ಗುರಿ ಎಂದರೆ ನಮ್ಮ ಲಕ್ಷ್ಮಣರಾವೇ ನನ್ನ ಪದ್ಯಕ್ಕೆ ಮುನ್ನುಡಿ ಬರುವಾಗ ರಾಬರ್ಟ್ ಫ್ರಾಸ್ಟ್ ಎಂಬ ಅಮೆರಿಕನ್ ಕವಿಯನ್ನು ಕೋಟ್ ಮಾಡ್ತಾರೆ. ಪೊಯಿಟ್ರಿ ಬಿಗಿನ್ಸ್ ಇನ್ ಡಿಲೈಟ್ ಆ್ಯಂಡ್ ಎಂಡ್ಸ್ ಇನ್ ವಿಸ್ಡಮ್ ಅಂತ. ಸೊ ಆ ರೀತಿಯ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ನಾವು ಹಾಸ್ಯ ಮಾಡ್ತಾಯಿರ್ತೀವಿ. ಯಾಕೆಂದರೆ ನೀವು ನಮ್ಮ ಜನರು ಬಹಳ ಸಹೃದಯರು ಕನ್ನಡಿಗರು. ನಾವು ಗಂಭೀರ ಕವನ ಓದಿದ್ರು ಚಪ್ಪಾಳೆ ತಟ್ತೀರಿ, ಹಾಸ್ಯ ಕವನ ಓದಿದ್ರು ಚಪ್ಪಾಳೆ ತಟ್ತೀರಿ. ಆದರೆ ಆ ಚಪ್ಪಾಳೆಯಲ್ಲಿ ಒಂದು ವ್ಯತ್ಯಾಸ ಇದೆ ಅಂತ ನಾನು ಗಮನಿಸಿದ್ದೀನಿ. ಹಾಸ್ಯ ಕವನ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಹಾಸ್ಯ ಕವನ ಓದಿದಾಗ ನಗಿಸಿದ್ದಕ್ಕೆ ಚಪ್ಪಾಳೆ, ಗಂಭೀರ ಕವನ ಓದಿದಾಗ ಮುಗಿಸಿದ್ದಕ್ಕೆ ಚಪ್ಪಾಳೆ ಇದೆ. ನಾನು ಆರಂಭದಲ್ಲಿ ಲಕ್ಷ್ಮಣ ಅವ್ರ ಥರನೇ ಗಂಭೀರ ಪದ್ಯಗಳನ್ನೇ ಬರಿತಾ ಇದ್ದೆ, ಕವಿಗೋಷ್ಠಿಯಲ್ಲಿ ಗಂಭೀರ ಪದ್ಯಗಳನ್ನೇ ಓದ್ತಾ ಇದ್ದೆ. ಆದರೆ ಪಾಪ ಕೇಳುಗರಿಗೆ ಬಹಳ ಕಷ್ಟ ಆಗ್ತಾಯಿತ್ತು. ಕವನ ಮುಗಿದ ತಕ್ಷಣ ಚಪ್ಪಾಳೆ ಹೊಡಿಬೇಕು ಅಂತ ಅವ್ರು ತಯಾರು, ಆದರೆ ಕವನ ಮುಗ್ದದ್ದೇ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ನವ್ಯ ಕವನ ಕವಿ ಎಲ್ಲರೂ ಎಂಜಲು ನುಗ್ಲಿಕ್ಕೆ ಸ್ವಲ್ಪ ನಿಲ್ಲಿಸಿದರೆ, ಪುಟ ತಿರುಗಿಸ್ಲಿಕ್ಕೆ ನಿಲ್ಲಿಸಿದರೆ ಚಪ್ಪಾಳೆ ಹೊಡೆಯೋರು. ಆಮೇಲೆ ಅಯ್ಯೋ ಇನ್ನೂ ಮುಗ್ದಿಲ್ವಾ ಅಂತ ಮತ್ತೆ ಕೂತ್ಕೊಳ್ಳೋರು. ಸೊ ಇದು ನಾನು ಬ್ಯಾಂಕ್ನಲ್ಲಿದ್ದರಿಂದ ಸಾಲ ಮೇಳಕ್ಕೂ ಹೋಗ್ತಾ ಇದ್ದೆ, ಕವಿ ಮೇಳಕ್ಕೂ ಹೋಗ್ತಾ ಇದ್ದೆ. ಆ ಬಗ್ಗೆ ಒಂದು ಪದ್ಯ ಇದೆ. ಇದ್ದವರು ಇಲ್ಲದವರು ಇಲ್ಲವಾದವರು ಎಲ್ಲರೂ ಬಂದರು ಸಾಲ ಮೇಳದಲ್ಲಿ, ಇದ್ದವರು ಇಲ್ಲದವರು ಇಲ್ಲವಾದವರು ಎಲ್ಲರೂ ಬಂದರು ಸಾಲ ಮೇಳದಲ್ಲಿ, ಇದ್ದ ಕೆಲವರು ಎದ್ದು ಹೋದರು ಕವಿ ಮೇಳದಲ್ಲಿ ಅಂತ. ಹಾಗೆ ಇವರನ್ನು ಎದ್ದು ಹೋಗಬಾರ್ದು, ಏನು ಮಾಡೋದು, ಇವ್ರನ್ನ ಹಿಡಿದಿಟ್ಕೊಳ್ಳೋಕ್ಕೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಹೊಳೆದ ಮಾರ್ಗ ಈ ಹಾಸ್ಯ. ಹಾಗಾಗಿ ಒಂದಿಷ್ಟು ಹಾಸ್ಯದ ಭರಿತವಾದ ಚುಟುಕುಗಳನ್ನು, ಹನಿಗವನಗಳನ್ನು ನಾನು ಹೇಳ್ತಾ ಇದ್ದೆ. ಎಲ್ಲ ವಿಷಯಗಳ ಬಗ್ಗೆನೂ ಸಾಕಷ್ಟು ಹನಿಗವನಗಳಿವೆ. ಇವಾಗ ಕನ್ನಡದ ಬಗ್ಗೆ ಹೇಳಿದರು. ನಾನು ಕನ್ನಡದವರ ಲಾಭ ಏನಿಲ್ಲ ಅನ್ನೋ ಥರ ಬರೆದಿದ್ದೆ ಆರಂಭದಲ್ಲಿ. ಬರೆದು ಬರೆದು ಕನ್ನಡ ಕವನ, ಬರೆದು ಬರೆದು ಕನ್ನಡ ಕವನ,
ಬರೆದು ಬರೆದು ಕನ್ನಡ ಕವನ ಪಡೆದೆನು ಕನ್ನಡ ಕವನ ಅಂತ. ಕಣ್ಣು ಹಾಳು ಮಾಡ್ಕೊಂಡಿದ್ದೆ ಲಾಭ ಅನ್ನೋ ಥರ ನಾನು ಬರೆದೆ. ಈಗ ಸುಮಾರು ನಾನು ಬರೆಯೋಕ್ಕೆ ಶುರು ಮಾಡಿ ಒಂದು 45-50 ವರ್ಷ ಆಗ್ತಾ ಬಂತು. ಈಗ ನಾನು ಹಾಗೆ ಹೇಳಿದ್ದು ತಪ್ಪು ಅನಿಸ್ತಾ ಇದೆ ನನಗೆ. ಸಾಹಿತ್ಯದಿಂದ ಸಾಕಷ್ಟು ಲಾಭವೂ ಆಗಿದೆ, ನಮಗೆ ಸ್ನೇಹ ಲಾಭ ಆಗಿದೆ, ಅನೇಕ ದೇಶಗಳನ್ನು ನೋಡುವ ಲಾಭ ಆಗಿದೆ. ಅದಕ್ಕೆ ನಮ್ಮ ಲಕ್ಷ್ಮಣರಾವ್ ಹೇಳಿದಾಗೆ ನಾನು ಅದಕ್ಕೆ ಇನ್ನೊಂದು ಪದ್ಯ ಬರೆದಿದ್ದೀನಿ ಈ ಕನ್ನಡದ ಮಹತ್ವವನ್ನು ಹೇಳೋದಕ್ಕೆ. ಕನ್ನಡಕ ಹಾಕಿಕೊಂಡೆ, ಕನ್ನಡಕ ಹಾಕಿಕೊಂಡೆ, ಎಲ್ಲೆಲ್ಲೂ ಕಾಣಿಸಿತು ಚೆಲುವು, ಕನ್ನಡದ ಪೆನ್ನಲ್ಲಿ ಬಣ್ಣಿಸಿದೆನು, ಕವಿಯೆಂದು ಮೆಚ್ಚಿದಿರಿ ನೀವು, ಕವಿಯೆಂದು ಮೆಚ್ಚಿದಿರಿ ನೀವು, ಕವಿಯೆಂದು ಮೆಚ್ಚಿದಿರಿ ನೀವು ಅಂತ. ಈ ಕನ್ನಡ ಭಾಷೆ ಎಷ್ಟು ಚಂದ ಅನ್ನೋದಕ್ಕೆ ಒಂದು ಪದ್ಯ ಇದೆ. ಕನ್ನಡ ನಾಡು ಚಂದ, ಕನ್ನಡ ನುಡಿ ಚಂದ, ಕನ್ನಡದ ನೆಲ ಚಂದ, ಕನ್ನಡದ ಜಲ ಚಂದ, ಕನ್ನಡದ ಆಕಾಶ ಚಂದ. ಕನ್ನಡ ನಾಡು ಚಂದ, ಕನ್ನಡ ನುಡಿ ಚಂದ, ಕನ್ನಡದ ನೆಲ ಚಂದ, ಜಲ ಚಂದ, ಕನ್ನಡದ ಆಕಾಶ ಚಂದ, ಕನ್ನಡಕ್ಕೆ ಹೋರಾಡುವುದಕ್ಕೆ ಕೊಡ್ರಿ 1000 ರೂಪಾಯಿ ಚಂದ. ಇನ್ನೊಂದು ಕನ್ನಡ ಬಗ್ಗೆ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ ನಾವೆಲ್ಲ ಹೇಳ್ತೀವಿ, ಆದರೆ ನಾವೇನೂ ಮಾಡಿಲ್ಲ ಅನಿಸುತ್ತೆ ನನಗೆ. ಕನ್ನಡಕ್ಕೆ ನಾವು ನೀವು ಅಂಥದ್ದೇನೂ ಕೊಟ್ಟಿಲ್ಲ, ಕನ್ನಡಕ್ಕೆ ನಾವು ನೀವು ಅಂಥದ್ದೇನೂ ಕೊಟ್ಟಿಲ್ಲ, ನಿಜವಾಗಿ ಕೊಟ್ಟದ್ದು ಜರ್ಮನಿಯ ಕಿಟ್ಟಲ್ಲ ಅಂತ. ಕನ್ನಡದ ಮೊಟ್ಟ ಮೊದಲ ನಿಘಂಟನ್ನು ಬರೆದವರು ರೆವರೆಂಡ್ ಫಾದರ್ ಫರ್ಡಿನೆಂಡ್ ಕಿಟ್ಟಲ್ ಅಲ್ವಾ. ಹೀಗೆ ಕನ್ನಡ ಬಗ್ಗೆ ನಮ್ಮ ಸರ್ಕಾರಕ್ಕೆ ಭಾಳ ಕಾಳಜಿ ಇದೆ. ಕನ್ನಡವನ್ನು ಎಲ್ಲ ಕಡೆ ಜಾರಿ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇರುತ್ತೆ. ಆಡಳಿತದಲ್ಲಿ ಕನ್ನಡ ಜಾರಿ, ಶಿಕ್ಷಣದಲ್ಲಿ ಕನ್ನಡ ಜಾರಿ, ವ್ಯವಹಾರದಲ್ಲಿ ಕನ್ನಡ ಜಾರಿ, ಈ ರೀತಿ ಎಲ್ಲ ಕಡೆ ಕನ್ನಡ ಜಾರಿ 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 ಕಾಣೆಯಾಗಿದೆ. ಹುಡುಕರಿ ಹುಡುಕರಿ ಹುಡುಕರಿ. ಸೊ ಇನ್ನೂ ಅನೇಕ ರೀತಿಯ ಪದ್ಯಗಳಿವೆ. ಒಂದೊಂದಾಗಿ ನಾವು ಲಕ್ಷ್ಮಣರಾವ್ನು ಅಲ್ಲ ಉದ್ದಕ್ಕೆ ನಾನು ಒಬ್ಬನೇ ಹೇಳೋದಕ್ಕಿಂತ ಗುಂಡೂರಾವ್ನು ಹೀಗೆ ತಿರುಗುತ್ತಾ ಬರ್ತಾ ಇರ್ತೀವಿ. ಇನ್ನು ಅವ್ರು ಯಾವ ಟಾಪಿಕಿಂದ ಹೇಳ್ತಾರೋ ಅದ್ರ ಬಗ್ಗೆ ನಾನು ಕೂಡ ಹೇಳ್ತೀನಿ. ಕನ್ನಡನೇ ಅದಕ್ಕಿಂತ ಟಾಪಿಕ್ ಇನ್ಯಾವುದಿದೆ. ಆದರೂ ಆಶ್ಚರ್ಯ ಏನಪ್ಪ ಅಂದರೆ ನಾವೆಲ್ಲ 11 ತಿಂಗಳು ಮಲ್ಕೊಂಬಿಟ್ಟು ಕನ್ನಡ ಇದ್ದಕ್ಕಿದ್ದಾಗೆ ನವೆಂಬರ್ 1ನೇ ತಾರೀಕು ಬಂದ ತಕ್ಷಣ ನಾವು ಸಡನ್ನಾಗಿ ಎದ್ಬಿಡ್ತೀವಿ. ನೋಡಿದ್ರೆ ಸಡನ್ ಅನ್ನೋಕ್ಕೆ ಕನ್ನಡದಲ್ಲಿ ಸಡನ್ನಾಗಿ ಗೊತ್ತಾಗಲಿಲ್ಲ. ತಕ್ಷಣ ಅನ್ನೋ ಅಷ್ಟೊತ್ತಿಗೆ 2ನೇ ತಾರೀಕು ಬಂದುಬಿಟ್ಟಿರುತ್ತೆ ಅಲ್ವಾ. 1ನೇ ತಾರೀಕು ಹೆಚ್ಚೋದು. ಆವತ್ತೊಂದು 1ನೇ ತಾರೀಕು ರಾಜ್ಯೋತ್ಸವ ದಿವಸ ನಾನೊಂದು ಪದ್ಯ ಬರೆದೆ. ಓದಲ್ಲಿ ನಾನೊಂದು ಪದ್ಯ ಬರೆದೆ, ಇವರೆಲ್ಲ ಸ್ಫೂರ್ತಿ ತೊಗೊಂಡು. ವರುಷದ ಪ್ರತಿಯೊಂದು ದಿನದಂದು ಕನ್ನಡ ಬಳಸಿ ಎಂದು ನೆನಪಿಸುವ ದಿನವೇ ನವೆಂಬರ್ 1 ಅಂತ. ವರ್ಷದ ಪ್ರತಿಯೊಂದು ದಿನ. ಆದರೆ ರಾಜ್ಯೋತ್ಸವ ಅಂತ, ರಾಜ್ಯೋತ್ಸವ ಅನ್ನೋದೇ ಭಾಳ ಕಷ್ಟ ಅಲ್ವಾ, ಯಾಕೆ ಅಂತ ಅಲ್ವಾ. ಸಾಮಾನ್ಯ ಎಲ್ಲರೂ ಬರುವಾಗ ಎಲ್ಲರೂ ರಾಜ್ಯೋತ್ಸವ ಅಂತಲೇ ಕರೆಯೋದು. ಸರ್ ನಾವು ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ, ಮುಖ್ಯ ಅತಿಥಿ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ. ಮಾಸ್ಟರ್ ಹಿರಣ್ಣಯ್ಯನವ್ರು ಮಾತ್ರ ರಾಜ್ಯೋತ್ಸವದ ಬಗ್ಗೆ ಭಾಳ ಹೇಳ್ತಾರೆ. ಅವರು ಕೂತಿದ್ರಂತೆ, ಒಂದು 7-8 ಜನ ಒಂದು ಗುಂಪು ಬಂತಂತೆ. ಸರ್ ನವೆಂಬರ್ 1ನೇ ತಾರೀಕು ನೀವು ಬಿಡುವಾಗಿದ್ದೀರಾ, ಏನು ವಿಷಯ? ನಾವು ಆಚರಿಸ್ತಾ ಇದ್ದೀವಿ ಕಾರ್ಯಕ್ರಮ. ಏನು ಕಾರ್ಯಕ್ರಮ? ರಾಜ್ಯೋತ್ಸವ. ರಾಜ್ಯೋತ್ಸವ ಅಂತ. ಹಾಗಾಗಿ ಕನ್ನಡ ನಮ್ಗೆ ಎಷ್ಟು ಪ್ರತಿದಿನ ಬಳಸಿದ್ರೆ ಮಾತ್ರ ಅದೊಂದು ಚೆನ್ನಾಗಿರುತ್ತೆ, ಹರಿತ ಆಗುತ್ತೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಅವ್ರು ಹೇಳಿದ್ದಾರೆ. ಇಲ್ಲಿಗೆ ನಮ್ಮದು ಗಣೇಶನ ಪ್ರಾರ್ಥನೆ ಆಯಿತು, ಆಮೇಲೆ ವಿದ್ಯೆ ಎಲ್ಲ ಆಯಿತು, ಕನ್ನಡದಲ್ಲೇ ವಿದ್ಯಾಭ್ಯಾಸ ಎಲ್ಲ ಮುಗೀತು. ನೆಕ್ಸ್ಟ್ ಇವಾಗ ಎಲ್ಲಿ ಬರ್ತೀವಿ? ನೌಕರಿ ಚಾಕರಿ ಅಂತ ಸಾಮಾನ್ಯವಾಗಿ ಹೇಳ್ತಾರಲ್ಲ. ಈ ನೌಕರಿಯಲ್ಲಿ ನೌಕರಿ ಹೊರಗಡೆ, ಚಾಕರಿ ಮನೆಯಲ್ಲಿ. ಅದಕ್ಕೆ ಡುಂಡಿರಾಜ್ ಇವಾಗ ಬರ್ತಾ ಒಂದು ಮಾತು ಹೇಳ್ತಾಯಿದ್ರು. ಈ ಅಮೇರಿಕಾಗೆ ಹೋಗ್ತಾಯಿದ್ದೀನಿ ನಾನು, ನಮ್ಮ ಮೊಮ್ಮಗುಗೂ ಲಾಲನೆ ಪಾಲನೆಗೆ ಸಾಮಾನ್ಯವಾಗಿ ಗಂಡ ಹೆಂಡತಿ ಮುದುಕಿ ಆಗಿರೋರು ಹೋಗ್ತಾರಲ್ಲ ಮಕ್ಕಳ ಮನೆಗೆ. ಅದಕ್ಕೆ ಇವ್ರ ಸ್ನೇಹಿತರು ಯಾರೋ ಕೇಳಿದ್ರಂತೆ, ಅಲ್ಲರಿ ನಿಮ್ಮ ವೈಫು ಮಕ್ಕಳು ಲಾಲನೆ ಪಾಲನೆ ಮಾಡ್ತಾರೆ, ನಿಮ್ಗೆ ಯಾಕೆ ಕೆಲಸ, ನೀವು ಬೆಂಗಳೂರಲ್ಲೇ ಇರಿ. ಹಂಗಲ್ಲ, ನಮ್ಮ ಮೊಮ್ಮಗಳನ್ನು ಲಾಲನೆ ನನ್ನ ಹೆಂಡತಿ ಮಾಡ್ತಾಳೆ, ನನ್ನ ಹೆಂಡತಿ ಆಜ್ಞಾ ಪಾಲನೆ ನಾನು ಮಾಡ್ತೀನಿ ಅಂತಂದು ಹೇಳಿದ್ರು. 60 ವರ್ಷದಿಂದ ಕನ್ನಡ ಸಾಹಿತ್ಯದಲ್ಲಿದ್ದೀವಿ ಅಂತ ಭಾಳ ಅದ್ಭುತವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅವರು 60 ವರ್ಷ 50 ವರ್ಷ ಅಂತ ಅಂದಮೇಲೆ ನಿಮಗೆ ವಯಸ್ಸೆಷ್ಟು? ಕನ್ನಡಕದ ಬಗ್ಗೆ ಮಾತಾಡ್ತಾ ಇರುವಾಗ 40 ಅಂತ 40 ವರ್ಷಕ್ಕೆ ಬರುತ್ತೆ ಅಂತ ಒಂದು ಸಾಮಾನ್ಯ ತಿಳುವಳಿಕೆ ಇದೆ. ಇವರಿಬ್ಬರಿಗೂ ವಯಸ್ಸು ಎಷ್ಟಾಗಿರ್ಬೋದು, ಇಲ್ಲಿ ರೆಕಾರ್ಡ್ ಆಗ್ತಾ ಇರೋದ್ರಿಂದ ಹೇಳಬೇಕೋ ಹೇಳ್ಬಾರ್ದೋ ಗೊತ್ತಾಗ್ತಾ ಇಲ್ಲ. ಆದರೂ ಹೇಳ್ತೀನಿ, ಸದ್ಯದಲ್ಲಿ ಇವರಿಗೆ 80, ಅವರಿಗೆ 70. ನಂಬ್ತೀರಾ? ಎಷ್ಟು ಯುವಕರನ್ನ ನಾಚ್ಕೊಳ್ಳೋ ಥರ, ಯುವಕತಿಯರು ನಾಚ್ಕೊಳ್ಳೋ ಥರ. ಅದಕ್ಕೆ ನಾನು ಜನರಲಿ ಎಲ್ಲೂ ಹೋದಾಗ ಹೆಸರುಗಳು ವಯಸ್ಸುಗಳು ಹೇಳಬಾರ್ದು. ಯಾಕೆ ಹೇಳಬಾರ್ದು ಅನ್ನೋದಕ್ಕೆ ಹಳೇದು ಒಂದು ಇದೆಯಲ್ಲ, ಅದರದ್ದು ಕಂಟಿನ್ಯೂಯೇಷನ್ ಸಿಕ್ತು ನಮಗೆ. ನಾವು ಜನರಲಿ ಅರ್ಧ ಹೇಳ್ತಾ ಇದ್ವಿ, ಹೆಂಗಸರು ವಯಸ್ಸು ಕೇಳಬಾರ್ದು, ಗಂಡಸ ಇಷ್ಟೇ ತಾನೇ ಹೇಳ್ತಾ ಇದ್ದು. 3ನೇದು ಇದೆಯಂತೆ ಸರ್, ನಿಮ್ಗೆ ಗೊತ್ತಾ ಆಶ್ಚರ್ಯ? ಇಂಗ್ಲೀಷ್ನಲ್ಲಿದೆ, ಯು ಶುಡ್ ನಾಟ್ ಆಸ್ಕ್ ದ ಏಜ್ ಆಫ್ ಎ ವುಮನ್, ವೇಜ್ ಆಫ್ ಎ ಮ್ಯಾನ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಎ ಸ್ಟೂಡೆಂಟ್. ಈ 3 ಈ ಥರ ಇದೆ.
ಸೊ ಹಾಗಾಗಿ ಈಗ ಮದುವೆ ವಿಷಯಕ್ಕೆ ಬರ್ತೀವಿ. ಮದುವೆ ಅಂದಮೇಲೆ ಅಂದ್ರೇ ಇವನು ಗಂಡ ಅಂತಾರೆ, ಅವರಿಗೆ ಗುಂಡಿ, ಎರಡು ಸೇರಿದ್ರೆ ಗಂಡ ಗುಂಡಿ. ಯುಗಳ ಗೀತೆ ಹೋಗಿ ಜಗಳ ಗೀತೆಗಳು ಹೆಂಗಾಗತ್ತೆ ಅನ್ನೋದಕ್ಕೆ ಈ ಹಾಸ್ಯ ಸಾಹಿತಿಗಳಿಗೆಲ್ಲ ಸಾಮಾನ್ಯವಾಗಿ ಸಿಗುವಂಥ ಸಬ್ಜೆಕ್ಟ್ ಎರಡೇ ಅಂತ ಪಬ್ಲಿಕ್ ಹೇಳ್ತಾರೆ. ಒಂದು ಸಂಸಾರ, ಇನ್ನೊಂದು ರಾಜಕಾರಣಿಗಳು. ಇವರಿಬ್ಬರನ್ನ ಬಿಟ್ಟರೆ ನೀವು ಬೇರೆ ಸಬ್ಜೆಕ್ಟ್ ಬರೆಯೋಕ್ಕಾಗಲ್ವಂತ. ಅದಕ್ಕಿಂತ ಸಬ್ಜೆಕ್ಟ್ ಇನ್ಯಾವುದು ಸಿಗತ್ತೆ ಸ್ವಾಮಿ? ಪ್ರತಿಯೊಂದು ಮನೆಯಲ್ಲೂ ಇದೆ. ಕಾಷಾಯವೇಂ ತಪಸ್ಸು, ಗೃಹಕೃತ್ಯ ನಿರ್ವಾಹ, ವೇಷತಾಳದ ತಪಸ್ಸು, ಕಠಿಣತರ ತಪಸ್ಸು, ಲೇಸಿನಿಂದದು ಸಾಗೆ ಬೇಕು, ಶಮ ದಮ ಸಮತೆ, ಹಸಿದಾರ ವ್ರತವೋ ಮಂಕುತಿಮ್ಮ, ಡಿ ವಿ ಜಿ ಹೇಳಿದರು. ಅಂಥ ಸಂಸಾರದಲ್ಲೂ ಕೂಡ ನಗ್ತಾ 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 ಹೇಗಿರೋದು ಅನ್ನೋದನ್ನು ಲಕ್ಷ್ಮಣರಾವ್ ಅವರು ಅನೇಕ ಪದ್ಯಗಳಲ್ಲಿ ಬರೆದಿದ್ದಾರೆ. ಆಮೇಲೆ ಒಂದು ಅದ್ಭುತವಾದ ಗೀತೆ ನಿಮಗಿದೆ ಸಂಸಾರದ ಬಗ್ಗೆ. ಅದಕ್ಕೆ ಮುಂಚೆ ಈಗ ಕವಿತೆಗಳು ಕೇಳೋಣ BRLನಿಂದ ಸಂಸಾರದ ಬಗ್ಗೆ. ಇಲ್ಲ, ಈ ರಾಜ್ಯೋತ್ಸವದ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಅದು ಇನ್ನೊಂದು ಜ್ಞಾಪಕ ಬಂತು. ಏನಪ್ಪ ಅಂದ್ರೆ, ಸಾಮಾನ್ಯವಾಗಿ ನಾವು ಭಾರತ ಮಾತೆಗೆ ಏನು ಹೇಳ್ತೀವಿ? ಒಂದೇ ಮಾತರಂ. ಭಾರತ ಮಾತೆಗೆ ಒಂದೇ ಮಾತರಂ, ಆದರೆ ಕನ್ನಡ ಮಾತೆಗೆ ಮಾತ್ರ ಒಂದೇ ಮಾತರಂ ಅಂತ ನವೆಂಬರ್ 1ಕ್ಕೆ ಅಲ್ವಾ? ಸೊ ಇವಾಗ ಸಾಮಾನ್ಯವಾಗಿ ಸಂದರ್ಶನ ಮಾಡಬೇಕಾದ್ರೆ, ಕವಿಗಳು ಸಂದರ್ಶನ ಮಾಡೋಕ್ಕೆ ಕೇಳುವ ಮೊದಲನೆಯ ಪ್ರಶ್ನೆ ಏನಪ್ಪ ಅಂದ್ರೆ, ನಿಮ್ಮ ಕಾವ್ಯಕ್ಕೆ ಸ್ಫೂರ್ತಿ ಏನು ಅಂತ. ಸೊ ಕುವೆಂಪುರವರಿಗೆ ಮಲೆನಾಡಿನ ಸ್ಫೂರ್ತಿ, ಬೇಂದ್ರೆಯವರಿಗಾದರೆ ಧಾರವಾಡದ ಸ್ಫೂರ್ತಿ, ನಿಮಗೇನು ಸ್ಫೂರ್ತಿ ಅಂತ. ಅದಕ್ಕೆ ನಾನೊಂದು ಪದ್ಯ ಬರೆದೆ, ನನ್ನ ಮನೆಯಲ್ಲಿ. ನಮ್ಮದು ಇಬ್ಬರದು ಒಂಥರ ಜುಗಲ್ಬಂದಿ ಕವಿತೆಗಳಿವೆ. ನಾನು ನನ್ನ ಮನೆಯಲ್ಲಿ ಅಂತ ಬರೆದ್ರೆ, ಅವನು ನನ್ನ ಮನೆಯಲ್ಲಿ ಅಂತ ಅವನೊಂದು ಪದ್ಯ ಬರೀತಾನೆ. ಸೊ ನನ್ನ ಮನೆಯಲ್ಲಿ ಕಾಮಧೇನುವಿಲ್ಲ, ಕಲ್ಪವೃಕ್ಷವಿಲ್ಲ, ರಂಭೆ ಊರ್ವಶಿಯರಿಲ್ಲ. ನನ್ನ ಮನೆಯಲ್ಲಿ ಕಾಮಧೇನುವಿಲ್ಲ, ಕಲ್ಪವೃಕ್ಷವಿಲ್ಲ, ರಂಭೆ ಊರ್ವಶಿಯರಿಲ್ಲ, ಕೆಣಕಿ ಕಾಡುವ ಶತ್ರುವಿಲ್ಲ, ಅಂತರಂಗದ ಮಿತ್ರನಿಲ್ಲ, ದೆವ್ವವಿಲ್ಲ, ದೇವಿಯಿಲ್ಲ, ಕ್ರೀಡೆಯಿಲ್ಲ, ಪೀಡೆಯಿಲ್ಲ ಎಂದೆಲ್ಲ ನನಗನ್ನಿಸಿಯೇ ಇಲ್ಲ. ನನಗೆ ಹೆಂಡತಿ ಇದ್ದಾಳೆ, ನಾನು ಹೇಳದೇ ಇದ್ರೂ ಗೊತ್ತಾಗ್ಬಿಡ್ತೀನಿ. ಮತ್ತು ನನ್ನ ಹೆಂಡತಿ ಇಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಈ ಪದ್ಯ ಹೇಳಿದ್ದೀನಿ ಅಂತ ತಿಳ್ಕೊಬೇಡಿ. ಸೊ ಇಂತೆ ನಾನು ನನ್ನ ಮನೆಯಲ್ಲಿ ಅಂತ ಬರೆದ್ರೆ ಡುಂಡಿ ಅವನು ನನ್ನ ಮನೆಯಲ್ಲಿ. ನಾನೆಲ್ಲೇ ಈ ಪದ್ಯ ಓದಿದ್ರು ಅವನ ಪದ್ಯ ಹೇಳ್ತೀನಿ, ಅವನೆಲ್ಲೇ ಅವನ ಪದ್ಯ ಹೇಳ್ಬೇಕಾದ್ರೆ ನನ್ನ ಪದ್ಯ ಹೇಳ್ತಾರೆ, ಈಗ ಅವನ ಆ ಪದ್ಯ ಹೇಳ್ತಾರೆ. ಈ ಪದ್ಯನ ಬರೆಯುವಾಗ ಲಕ್ಷ್ಮಣರಾವ್ ಚಿಂತಾಮಣಿಯಲ್ಲಿದ್ದ, ನಾನು ಉಡುಪಿ ಹತ್ರ ಎಲ್ಲೋ ಇದ್ದೆ. ಅವನು ಇನ್ಲ್ಯಾಂಡ್ ಲೆಟ್ರಲ್ಲಿ ಯಾವಾಗಲೂ ಬರೆಯೋನು ಕವನ. ಆ ದಿವಸ ಅವನಿಗೆ ಭಾಳ ಬೇಜಾರಾಗಿತ್ತು ಅಂತ ಕಾಣುತ್ತೆ. ಮನೆಯಲ್ಲಿ ಪೋಸ್ಟ್ ಕಾರ್ಡಲ್ಲಿ ಹರಿಗವನ ಬರೆದ್ಬಿಟ್ಟ. ನನಗೆ ಆಶ್ಚರ್ಯ, ಏನಪ್ಪ ಅಂತ ನೋಡಿದರೆ ಈ ಥರ ಹೇಳಿದ್ದಾನೆ. ಗೆಳೆಯನ ಪರಿಸ್ಥಿತಿ ನನಗೆ ಅರ್ಥ ಆಯಿತು. ಅವನಿಗೆ ಸಹಾನುಭೂತಿ ಸೂಚಿಸೋಣ ಅಂತ ನಾನು ಇನ್ನೊಂದು ಕಾರ್ಡ್ನಲ್ಲಿ ಅವನಿಗೆ ಒಂದು ಬರೆದು ಕಳಿಸಿದೆ, ನಮ್ಮ ಮನೆಯಲ್ಲಿ ಅಂತ. ನಮ್ಮ ಮನೆಯಲ್ಲಿ ಮಿಕ್ಸರ್ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮೆಷಿನ್ ಇಲ್ಲ. ನಮ್ಮ ಮನೆಯಲ್ಲಿ ಮಿಕ್ಸರ್ ಇಲ್ಲ, ಗ್ರೈಂಡರ್ ಇಲ್ಲ, ವಾಷಿಂಗ್ ಮೆಷಿನ್ ಇಲ್ಲ ಎಂದೆಲ್ಲ ನನ್ನ ಆಕೆ ಗೊಣಗುವುದಿಲ್ಲ, ಏಕೆಂದರೆ ನಾನಿದ್ದೇನಲ್ಲ. ಇದೇ ಥರನೇ ನಮ್ಮದು ಜುಗಲ್ಬಂದಿ ಪದ್ಯ ಇನ್ನೊಂದಿದೆ. ಅದು ಟಿ ವಿಯಲ್ಲಿ ಮಹಾಭಾರತ ಬರ್ತಾಯಿದ್ದ ಕಾಲ, ನಿಮಗೆಲ್ಲ ಗೊತ್ತಿದೆ ಅದು. ಆ ಕಾಲ ಅದು ಮಹಾಭಾರತ ಅಂದರೆ ಒಂಥರ, ಆವಾಗ ರಾಮಾಯಣ ಆಯಿತು, ಆಮೇಲೆ ಮಹಾಭಾರತ ಎರಡೂ ಕೂಡ ಸಾಮಾನ್ಯ ಜನಕ್ಕೆ ಬಹಳ ಕ್ರೇಜ್ ಇತ್ತು. ಭಾನುವಾರದ ದಿನ ಬೆಳಗ್ಗೆ 9ರಿಂದ 10 ಅಲ್ಲ, 9ರಿಂದ 10 ಗಂಟೆಯಲ್ಲಿ ಏನು ಕಾರ್ಯಚಟುವಟಿಕೆಗಳು ನಡೀತಾ ಇರಲಿಲ್ಲ, ಎಲ್ಲರೂ ಟಿ ವಿ ಮುಂದೆ ಇರ್ತಾಯಿದ್ರು. ಇರ್ದಿದ್ದು ಬೇರೆ ಆವಾಗ ಒಂದೇ ಚಾನಲ್ಲು ಅಲ್ಲ, ಹಾಗಾಗಿ ಎಲ್ಲರೂ ಅಲ್ಲೇ ಇರ್ತಾಯಿದ್ರು. ಹಾಗಾಗಿ ಆ ಕಾಲದ ಒಂದು ಘಟನೆ. ಮಹಾಭಾರತ ನೋಡ್ತಾ ಇದ್ವಿ ಟಿ ವಿ ತೆರೆಯ ಮೇಲೆ. ಮಹಾಭಾರತ ನೋಡ್ತಾ ಇದ್ವಿ ಟಿ ವಿ ತೆರೆಯ ಮೇಲೆ. ವಸ್ತ್ರಾಪಹರಣ ನಡೀತಿತ್ತು, ಜೊತೆಗೆ ಕೃಷ್ಣ ಲೀಲೆ. ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ನನ್ನ ಧರ್ಮಪತ್ನಿ. ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ನನ್ನ ಧರ್ಮಪತ್ನಿ ಅಂದೆ, ಅಷ್ಟು ಸೆಂಟಿಮೆಂಟಲ್ ಆಗಬಾರ್ದು ರತ್ನಿ. ನಂತರ ತಿಳಿಯಿತು ಅವಳ ಶೋಕಕ್ಕೆ ಕಾರಣವೇನೆಂದು. ನಂತರ ತಿಳಿಯಿತು ಅವಳ ಶೋಕಕ್ಕೆ ಕಾರಣವೇನೆಂದು. ಉಗುಳನ್ನು ನುಂಗಿ ನನ್ನ ಅರ್ಧಾಂಗಿ ಅಂದಳು ಕಡು ನೊಂದು. ದ್ರೌಪದಿಗಿಂತ ಭಾಗ್ಯವಂತೆ ಹೇಳ್ರಿ ಯಾರಿದ್ದಾರೆ? ದ್ರೌಪದಿಗಿಂತ ಭಾಗ್ಯವಂತೆ ಹೇಳ್ರಿ ಯಾರಿದ್ದಾರೆ? ವಸ್ತ್ರಾಪಹರಣ ವ್ಯರ್ಥ ಪ್ರಯತ್ನ ಆದದ್ದಾದರೂ ಏನು? ಸಿಕ್ಕಿತು ಕೊನೆಗೆ ಅವಳೊಬ್ಬಳಿಗೆ ತಾನು 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 ಎಂಥ ರೇಷ್ಮೆ ಸೀರೆ, ಅಯ್ಯೋ ಎಂಥ ರೇಷ್ಮೆ ಸೀರೆ. ಅವಳ ಸಂಕಟ ಅದು. ಅದು ನಿಮ್ಗೆ ಗೊತ್ತಿರಬೇಕು ಆ ಕಾಲ. ಆಮೇಲೆ ಅದು ದ್ರೌಪದಿ ಸ್ಯಾರಿ ಅಂತ ಮಾರ್ಕೆಟ್ ಕೂಡ ಬಂದಿತ್ತು ಅದು. ಸೊ ಅದಕ್ಕೆ ಒಂದು ಜುಗಲ್ಬಂದಿ ಕವಿತೆ ಈಗ ಡುಂಡಿ
ಈ ದ್ರೌಪದಿ ವಸ್ತ್ರಾಪರಣ ಆಗುತ್ತಲ್ಲ, ಅದಕ್ಕೆ ಯಾರು ಕಾರಣ ಅಂತ ಕೇಳಿದ್ರೆ ಎಲ್ಲರೂ ಏನು ಹೇಳ್ತಾರೆ? ಕೌರವರೇ ಕಾರಣ ಅಂತಾರೆ. ದುರ್ಯೋಧನ ದುಶ್ಯಾಸನ ಎಲ್ಲ ಸೇರಿಕೊಂಡು ಪಾಪ ದ್ರೌಪದಿ ಸೀರೆ ಎಳೆದು ಹಾಕಿದ್ರು ಅಂತ. ನಾನು ಅದನ್ನು ನೋಡ್ತಿದ್ದ ಹಾಗೆ, ಆ ದೃಶ್ಯವನ್ನು ಟಿ ವಿನಲ್ಲಿ ನೋಡ್ತಿದ್ದ ಹಾಗೆ ನನಗೆ ಬೇರೆ ಒಂದು ಕಾರಣ ಹೊಳೀತು. ಕೌರವರ ತಪ್ಪಿಲ್ಲ, ದ್ರೌಪದಿಯಿಂದಲೇ ಆದದ್ದು ವಸ್ತ್ರಾಪಹಾರ. ಕೌರವರ ತಪ್ಪಿಲ್ಲ, ದ್ರೌಪದಿಯಿಂದಲೇ ಆದದ್ದು ವಸ್ತ್ರಾಪಹಾರ. ಸೀರೆಯನ್ನೇ ಆಕೆ ಹುಟ್ಟದ್ದು ಯಾಕೆ, ಇರಲಿಲ್ಲವೇ ಚೂಡಿದಾರ? ಮಹಾಭಾರತ ಬಗ್ಗೆ ಇಂಥ ಸೀರಿಯಲ್ ಪ್ರೇರಣೆಯಿಂದ ಸಾಕಷ್ಟು ಇದೆ. ಈ ಪತಿಭಕ್ತಿ ಅಂದ ತಕ್ಷಣ ನಾವೆಲ್ಲ ಗಾಂಧಾರಿಯ ಉದಾಹರಣೆ ಕೊಡ್ತೀವಿ ನೋಡಿ. ಗಂಡನಿಗೆ ಕಣ್ಣಿಲ್ಲ ಅಂತ ಕಣ್ಣು ಸರಿ ಇದ್ದವಳು ಅವಳು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡ್ಳು. ಇವತ್ತಿನ ಮಹಿಳೆಯರು ನೋಡ್ರಿ, ಗಂಡಿನ ಬಗ್ಗೆ ಚೂರು ರೆಸ್ಪೆಕ್ಟ್ ಇಲ್ಲ, ಏನೂ ಇದು ಪ್ರೀತಿ ಇಲ್ಲ ಅಂತೆಲ್ಲ ಟೀಕೆ ಮಾಡ್ತಾರೆ. ನಾನು ಅದು ತಪ್ಪು ಅಂತ ಹೇಳ್ತೀನಿ. ಇವತ್ತಿನ ಮಹಿಳೆಯರು ಕೂಡ ಏನೂ ಕಡಿಮೆ ಇಲ್ಲ. ಪತಿಭಕ್ತಿಯಲ್ಲಿ ಗಾಂಧಾರಿಗಿಂತ ಇವಳೇನು ಕಮ್ಮಿ ಹೇಳಿ, ಪತಿಭಕ್ತಿಯಲ್ಲಿ ಗಾಂಧಾರಿಗಿಂತ ಇವಳೇನು ಕಮ್ಮಿ ಹೇಳಿ, ಗಂಡನಿಗಿಲ್ಲದ್ದು ನನಗೂ ಬೇಡ ಎಂದು ಕಿತ್ತು ಎಸೆದಿದ್ದಾಳೆ ತಾಳಿ. ಭಾಳ ಅದ್ಭುತ. ಎಂಥ ಆದರ್ಶ ಪತ್ನಿಯರು, ಆದರ್ಶ ಪಾತ್ರಗಳು. ಇವರು ಪಾಂಚಾಲಿ ಸೀರೆ ಅಂತ, ದ್ರೌಪದಿ ಸೀರೆ ಅಂತ ಮಾರ್ಕೆಟಿಗೆ ಬಂತು ಅಂದ್ರಲ್ಲ, ಅದನ್ನು ನಂಬ್ಕೊಂಡು ಯಾರೋ ಒಬ್ಬರು ಅಂಗಡಿಗೆ ಹೋದ್ರಂತೆ, ಪಾಂಚಾಲಿ ಸೀರೆ ಕೊಡಿ ಅಂತ 3-4 ಹೋದರೆ ಅದು 5 yards ಅಷ್ಟೇ. ಯಾಕೆಂದರೆ ಪಾಂಚಾಲಿ ತಾನೆ 5 ಗಜದ ಸೀರೆ, ಅದರಿಂದ ನಾವು ಅದನ್ನು ತೊಗೊಳಕ್ಕಾಗಲ್ಲ. ಇನ್ನೊಂದು ಕನ್ನಡದ ವಿಷಯ ಮಾತಾಡ್ತಾ ಇದ್ದಾಗ ಅದ್ಭುತವಾದ ಪದ್ಯ ಇವರು ಒಂದು ಬರೆದಿದ್ದಾರೆ. ಅದನ್ನು ನಾನು ಅವರೇ ಹೇಳಲಿಲ್ಲ, ಮರ್ತೋಯ್ತು, ನನಗೂ ಮರ್ತೋಗಿತ್ತು. ಕನ್ನಡದ ಬಗ್ಗೆ ಇಷ್ಟೆಲ್ಲ ಮಾತಾಡೋದಲ್ಲ, ಕನ್ನಡಕ ಅದು ಇದೆಲ್ಲ ಎಕ್ಸಲೆಂಟ್ ಪದ್ಯ ಬೈ BRL. ಯಾವುದು ಗೊತ್ತಾ? ನಮ್ಮಲ್ಲಿ ಏನೇ ತೊಗೊಂಡ್ರು ನೋಡಿ, ಕರೆಂಟ್ ಹೋಗ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ, ನೀರು ವೇಸ್ಟ್ ಮಾಡಬೇಡಿ ಅಂತಿದೆ. ಒಂದು ಕಡೆ ಬೋರ್ಡ್ ಹಾಕಿದ್ರಂತೆ, ಮಿತವಾಗಿ ಬಳಸಿ ಕನ್ನಡ ಉಳಿಸಿ ಅಲ್ವಾ? ಅದೇ ಥರ ನಾವು ಮಾಡ್ತಾ ಇರೋದು. ಮಿತವಾಗಿ ಬಳಸಿ ಕನ್ನಡ ಉಳಿಸಿ, ಖರ್ಚಾಗ್ಬಿಡತ್ತೆ ಅಂತ. ಅದಕ್ಕೆ ಅದರೊಳಗೂ ಬೆಂಗಳೂರಲ್ಲಂತೂ ನಮ್ಮ ಮಾಸ್ಟರ್ ಹಿರಣ್ಯ ಹೇಳ್ತಾಯಿದ್ರು, ಒಂದು ಕಡೆ ಶಿವಾಜಿನಗರ ಅನ್ನೋ ಏರಿಯಾ, ಅಲ್ಲೇ ಹೆಸರು ಹೇಳ್ತಾ ಇನ್ನೇನು ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ಶಿವಾಜಿನಗರದ ಹತ್ರ ಇಬ್ಬರು ಆಟೋ ರಿಕ್ಷಾ ಡ್ರೈವರ್, ಒಬ್ಬ ಆಟೋ ಮುಂದಕ್ಕೆ ಹೋಗ್ತಾನೆ, ಇನ್ನೊಬ್ಬ ಅವನು ಓವರ್ಟೇಕ್ ಮಾಡೋಕ್ಕೋಗಿ ಇವನು ತಗಲ್ಬಿಡ್ತು. ಇಬ್ಬರು ಡ್ರೈವರ್ಗಳು ಇಳಿದು ಗಲಾಟೆ ಮಾಡ್ತಾರೆ, ಬೈತಾ ಇದ್ದಾನೆ. ಇವನು ಏನಂತ ಬೈದ, ಒಬ್ಬನ ಬೈದಿದ್ದಕ್ಕೆ ಸಿಟ್ಟು ಮಾಡ್ಕೊಂಡು ಇವನು ಬರ್ತಾ ಇದ್ದಾನೆ ಬೆಂಗಳೂರು ಕನ್ನಡದಲ್ಲಿ, ಏಯ್ ನಾಲ್ಗೆ ಜರ ಕಂಟ್ರೋಲ್ ಮೇಲೆ ರಖೋ. ಇದು ಕನ್ನಡ. ನಾಲ್ಗೆ ಅನ್ನೋದು ಕನ್ನಡ, ಜರ ಅನ್ನೋದು ಉರ್ದು, ಕಂಟ್ರೋಲ್ ಅನ್ನೋದು ಇಂಗ್ಲೀಷು, ರಕೋ ಅನ್ನೋದು ಹಿಂದಿ. ಇಲ್ಲಿ ನಾವು ಕನ್ನಡನ ಬೆಳೆಸಬೇಕು ಅಂತ ಸಂಸಾರದ ವಿಷಯ ಮಾತಾಡ್ತಾ ಅವರು ಭಾಳ ಅದ್ಭುತವಾಗಿ ಹೇಳಿದ್ರು. ಆಶ್ಚರ್ಯ ನೋಡಿ, ಇವರು ಈ ಜುಗಲ್ಬಂದಿ ಬರೋಲ್ಲ, ಮಿಕ್ಸಿ ಗ್ರೈಂಡರು ಇದೆಲ್ಲ, ಇದನ್ನು ಇವರು ಬರೆದಿದ್ದು ಬೆಂಗಳೂರಲ್ಲಿ. ಅದಕ್ಕೆ ಉತ್ತರ ಅವರು ಬರೆದಿದ್ದು ನಾನು ಇದ್ದೇನಲ್ಲ ಅಂತ ಬರೆದಿದ್ದು ಮಂಗಳೂರಲ್ಲಿ. ಅವಾಗ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಮಂಗಳೂರಾದ್ರೇನೋ ಬೆಂಗಳೂರಾದ್ರೇನೋ ಎಲ್ಲ ಗಂಡಂದ್ರೆ ಹಣೆ ಬರಹ ಎಲ್ಲ ಒಂದೇ ಅಂತಿತ್ತು. ಅದಕ್ಕೆ ಕೈಲಾಸಂ ಕೂಡ ನಾಟಕದಲ್ಲಿ ಒಂದು ಕಡೆ ಬರುತ್ತೆ, ಮನೆ ಇರೋದು ಕಾಕ್ಸ್ಟೌನು, ಮನುಷ್ಯ ಮಾತ್ರ ಹೆಣ್ಪೆಕ್ಕಡು ಅಂತ, ಏರಿಯಾ ಮುಖ್ಯ ಅಲ್ಲ ಅಂತ. ಈಗ ನಾವು ಬರ್ತಾಯಿದ್ದೀವಿ ಅಕ್ಟೋಬರ್ 2ನೇ ತಾರೀಕಿಗೆ. ಅಕ್ಟೋಬರ್ 2ನೇ ತಾರೀಕೇನು ಮಹಾತ್ಮ ಗಾಂಧಿ ಹುಟ್ಟಿದ ದಿನ. ಇವಾಗ ಹಾಸ್ಯ ಸಾಹಿತಿಗಳಿಗೆ ಸಿಕ್ಕಾಕೊಂಡು ಯಾರ್ಯಾರು ಒದ್ದಾಡ್ತಾರೆ, ಗಾಂಧಿನ ಕೂಡ ಬಿಟ್ಟಿಲ್ಲ ಇವರಿಬ್ಬರು. ಬಿಟ್ಟಿಲ್ಲ ಅಂತಂದರೆ ಅವ್ರ ಮೇಲೆ ಬಾಪೂಜಿ ಬಗ್ಗೆ ಗೌರವ ಇಟ್ಕೊಂಡು, ಯಾಕೆಂದರೆ ಕೈಲಾಸಮೇ ನಾವು ಯಾರನ್ನಾರು ಒಬ್ಬರನ್ನ ಆಡ್ಕೊಂಡು ಮಾತ್ರಕ್ಕೆ ಅವರಿಗೆ ಅಗೌರವ ತೋರಿಸ್ತಾ ಇದ್ದೀವಿ ಅಂತಲ್ಲ, ಗೌರವದಿಂದಾನೆ. ದಾಸರೆಲ್ಲ ನಿಂದಾಸ್ತುತಿ ಬರ್ದಿಲ್ವ, ನೀನು ಯಾಕೋ ನಿನ್ನ ಹಂಗೆ ಯಾಕೋ ಅಂತೆಲ್ಲ ಬರ್ದಿಲ್ವ, ಅದರಿಂದ ಭಕ್ತಿ ಇರುತ್ತೆ. ಹಾಗೆ ಗಾಂಧಿ ಬಗ್ಗೆ ಭಕ್ತಿ ಇಟ್ಕೊಂಡು ಕೂಡ ಕೈಲಾಸಂ ಹೇಳ್ತಾರೆ, ಬೇರೆಯವರಲ್ಲಿ ರಕ್ತ ಮಾಂಸ ತುಂಬ್ತಾ ಇದ್ರು ತಾನು ಮಾತ್ರ ಎಮಕೆ ಗಾಂಧಿ ಆಗಿದ್ದ ಅಂತ ಕೈಲಾಸಂ ಬರೀತಾರೆ. ಹಾಗೆ ಈಗ ಗಾಂಧಿಯ ಬಗ್ಗೆ ಅಂತ ಕೆಲವು ಮೌಲಿಕ ಪದ್ಯಗಳು ವಿತ್ ಹಾಸ್ಯ ಪ್ರಜ್ಞೆ ಬರೆದಿದ್ದಾರೆ ಲಕ್ಷ್ಮಣರಾಯರು. ಅದನ್ನು ಕೇಳೋಣ ಈಗ. ಇದು ಗಾಂಧಿ ಬಗ್ಗೆ ತುಂಬ ಗಂಭೀರವಾದ ಪದ್ಯವೇ, ತಮಾಷೆ ಪದ್ಯ ಏನಲ್ಲ. ಯಾಕಂದರೆ ನಮಗೆ ಗೊತ್ತಿರುತ್ತೆ, ಇವಾಗ ಎಲ್ಲ ಕಡೆಯೂ ಸಾಮಾನ್ಯವಾಗಿ ಗಾಂಧಿಯ ಪ್ರತಿಮೆ ಇರ್ತದೆ. ಸೊ ಇದು ಗಾಂಧಿ ಪ್ರತಿಮೆ ಬಗ್ಗೆನೇ ಒಂದು ಪದ್ಯ. ಅದು ಗಾಂಧಿ ಪ್ರತಿಮೆಯ ತಲೆ ಮೇಲೆ ಕೂತಿದೆ ಒಂದು ಕಾಗೆ. ಗಾಂಧಿ ಪ್ರತಿಮೆಯ ತಲೆ ಮೇಲೆ ಕೂತಿದೆ ಒಂದು ಕಾಗೆ, ನಾವೇ ಕೂರಿಸಿದ ಹಾಗೆ. ಕೆಲವು ಪದ್ಯಗಳನ್ನ ಹೀಗೆ ಏನಂದರೆ ನಾಳೆಯ ಪದ್ಯಗಳು ಅಂತ ಕರಿತೀವಿ. ಅಂದರೆ ನಾನು ಇವತ್ತು ಓದಿದರೆ ನಿಮಗೆ ನಾಳೆ ಅರ್ಥ ಆಗಬಹುದು ಅಂತ. ಅಂಥದ್ದು ಒಂದು ಪದ್ಯ ಇದೆ, ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ. ಇದು ಗಾಂಧಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ನಾಳೆಯ ಪದ್ಯಗಳು ಅಂತ ಹೇಳೋದಕ್ಕೋಸ್ಕರ. ಯಾಕಂದರೆ ಅಲ್ಲಿ ಈ ವಿರುದ್ಧ ಪದ ಅಂತ ಒಂದು ಪದ್ಯ. ವಿರುದ್ಧ ಪದಗಳು ನಿಮಗೆ ಗೊತ್ತೇ ಇರ್ತದೆ. ಲಕ್ಷಣ ಅಂತೀವಿ, ಅವಲಕ್ಷಣ, ಮಾನ, ಅವಮಾನ. ಹಾಗೆ
ಅವಳ ಪ್ರಕಾರ ನಿದ್ರೆಗೆ ವಿರುದ್ಧ ಪದ ಅವನಿದ್ರೆ ಅಂತ. ಅಲ್ಲಿ ಭಾಳ ಜನ ಬುದ್ಧಿವಂತರು ಇದ್ದೀರಿ ಅಂತ ನಾಳೆ ತನಕ. ಯಾಕಂದರೆ ಇಂಥದ್ದು ಇನ್ನೊಂದು ಪದ್ಯ ಇತ್ತು, ಅದು ಕೂಡ ಏನಂದರೆ ಅದು ಸಾಫ್ಟ್ವೇರ್ ಇಂಜಿನಿಯರ್ಗಳ ಬಗ್ಗೆ ಒಂದು ಪದ್ಯ ಇತ್ತು, ಪಾಪ ಅಂತ ಒಂದು ಪದ್ಯ. ಸಾಫ್ಟ್ವೇರ್ ಇಂಜಿನಿಯರ್ಗೆ ಆಹಾ ಸಂಬಳವೋ ಕೈ ತುಂಬ, ಸಾಫ್ಟ್ವೇರ್ ಇಂಜಿನಿಯರ್ಗೆ ಆಹಾ ಸಂಬಳವೋ ಕೈ ತುಂಬ, ಆದರೆ ಪುರುಸೊತ್ತಿಲ್ಲ ಪಾಪ ತುರಿಸಲು ತನ್ನ ನಿತಂಬ ಅಂತ. ನಿತಂಬಕತಿರು ಮಾತ್ರ ಅರ್ಥ ಆಗ್ತದೆ. ಈ ಗಾಂಧಿ ಬಗ್ಗೆ ಇನ್ನೊಂದು ಪದ್ಯ, ಇದು ಭಾಳ ಪರ್ಸ್ನಲ್ ಪದ್ಯ. ಅದು ಗಾಂಧಿವಾದಿ ಅಂತ. ನಾನು ಕೂಡ ಗಾಂಧಿವಾದಿನೇ. ಹೇಗೆ ಅಂತ, ಬೋಳು ತಲೆಯ ಗಾಂಧೀಜಿಯೇ ಹೀಗೆ ಹೇಳಿದ್ದಾರೆ, ಬೋಳು ತಲೆಯ ಗಾಂಧೀಜಿಯೇ ಹೀಗೆ ಹೇಳಿದ್ದಾರೆ, ಡೂ ಆರ್ ಡೈ, ದಟ್ಸ್ ವೈ ಐ ಡೈ ಮೈ ಹೇರ್ ಅಂತ. ಲಕ್ಷ್ಮಣ್ ಹೇಳಿದಾಗೆ ಈ ಗದ್ಯದಲ್ಲಿರೋ ಮಾಡೋ ಹಾಸ್ಯಕ್ಕೂ ಪದ್ಯದಲ್ಲಿ ಮಾಡೋ ಹಾಸ್ಯಕ್ಕೂ ಮುಖ್ಯ ವ್ಯತ್ಯಾಸ ಅಂತಂದರೆ, ಈ ಪದ್ಯದಲ್ಲಿರೋ ಹಾಸ್ಯ ಸ್ವಲ್ಪ ಧ್ವನಿಪೂರ್ಣವಾಗಿರುತ್ತೆ, ಗದ್ಯದಲ್ಲಿ ವಾಚ್ಯ ಆಗಿರೋದು ಇಲ್ಲಿ ಸೂಚ್ಯ ಆಗಿರುತ್ತೆ. ನಾನು ಅಂಥ ಧ್ವನಿಪೂರ್ಣವಾದ ಕೆಲವು ಪದ್ಯಗಳನ್ನು ಒಂದು ಊರಿನಲ್ಲಿ ಓದಿದೆ. ಆ ಊರಿನ ಹೆಸರು ಹೇಳೋದು ಬೇಡ, ಯಾಕಂದರೆ ಆ ಊರಿನವ್ರು ಇಲ್ಲಿ ಯಾರು ಇದ್ದರೆ ಅವ್ರಿಗೆ ಬೇಜಾರಾಗ್ಬೋದು. ಅಲ್ಲಿ ಅಂಥ ಧ್ವನಿಪೂರ್ಣವಾದ್ಯ ಶ್ರೇಷ್ಠ ಅಂತಾರಲ್ಲ ವಿಮರ್ಶಕರು ಅಂತ ಒಂದೆರಡು ಓದಿದೆ. ಉದಾಹರಣೆಗೆ ಒಂದಿದೆ, ಕಾಲು ನೋವು ಹೇಗಿದೆ ಇನ್ನೂ ಸ್ವಲ್ಪ ಬೀಗಿದೆ, ಬೆನ್ನು ನೋವು ಹೇಗಿದೆ ಪೂರ್ತಿ ವಾಸಿಯಾಗಿದೆ. ಕಾಲು ನೋವು ಹೇಗಿದೆ ಇನ್ನೂ ಸ್ವಲ್ಪ ಬೀಗಿದೆ, ಬೆನ್ನು ನೋವು ಹೇಗಿದೆ ಪೂರ್ತಿ ವಾಸಿಯಾಗಿದೆ, ತಲೆನೋವು ಹೇಗಿದೆ ತವರು ಮನೆಗೆ ಹೋಗಿದೆ. ನೋಡಿ, ನಿಮಗೆಲ್ಲ ಇವತ್ತೇ ಅರ್ಥ ಆಯಿತು, ಆದರೆ ಕೆಲವು ಕಡೆ ಆಗೋದೇ ಇಲ್ಲ. ಉದಾಹರಣೆಗೆ ಒಂದು ಸಲ ಒಂದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಶಾಲೆಗೆ ಒಂದು ಚಿರತೆ ಬಂದಿತ್ತು. ಆ ಚಿರತೆಯನ್ನು ಓಡಿಸೋಕ್ಕೆ ಸುಮಾರು 8 ಗಂಟೆಗಳ ಕಾರ್ಯಾಚರಣೆ ನಡೆದಿತ್ತು. ಹೇಗೋ ಬೇರೆ ಬೇರೆ ಇಲಾಖೆಯವರು ಸೇರಿ ಚಿರತೆಯನ್ನು ಓಡಿಸಿ ವಾಪಸ್ ಹಿಡಿದು ಕಾಡಿನಲ್ಲಿ ಬಿಟ್ಟರು ಅಂತ ಸುದ್ದಿ. ಅದನ್ನು ಕೇಳ್ತಾ ನಾನೊಂದು ಧ್ವನಿಪೂರ್ಣವಾದ ಪದ್ಯ ಬರೆದೆ. ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು, ಕಷ್ಟಪಟ್ಟು ಓಡಿಸಿದರಂತೆ ಬೆಂಗಳೂರಿನಲ್ಲಿ ಶಾಲೆಗೆ ಬಂದ ಚಿರತೆಯನ್ನು, ತಾನಾಗಿಯೇ ಓಡಿ ಹೋಗುತ್ತಿತ್ತು ಯಾರಾದರೂ ಹೇಳಿದರೆ ಆ ಶಾಲೆಯ ಫೀಸು ಡೊನೇಷನ್ನು. ನೀವೇನೋ ನಕ್ಕರಿ, ಆದರೆ ಆ ಊರಿನಲ್ಲಿ ಯಾರೂ ನಗಲೇ ಇಲ್ಲ ಇಂಥ ಪದ್ಯಗಳಿಗೆ. ನಾನು ಏನು ಬೇಜಾರು ಮಾಡ್ಕೊಂಡಿಲ್ಲ. ಹಾಸ್ಯ ಮಾಡೋದು ಧರ್ಮ, ನಮ್ಮ ಧರ್ಮ, ನಗೋದು ಬಿಡೋದು ಅವ್ರ ಕರ್ಮ ಅಂತ ಸುಮ್ಮನೆ ಇದ್ದೆ. ಮರುದಿವಸ ವಾಕಿಂಗ್ ಹೋಗುವಾಗ 1-2 ಜನ ಹೀಗೆ ಎದುರುಗಡೆ ಬಂದು ನನ್ನನ್ನೇ ನೋಡ್ತಾ ಹತ್ತಿರ ಬಂದು, ಸರ್ ನಮಸ್ಕಾರ, ನಿನ್ನೆ ಟೌನ್ ಹಾಲಲ್ಲಿ ಕವನ ಓದಿದ್ದು ನೀವೇ ಅಲ್ವಾ ಅಂದರು. ನಂಗೆ ಸ್ವಲ್ಪ ಭಯ ಆಯಿತು. ಹೌದ್ರಿ, ಏನಾಯಿತು ಅಂತೆ. ಭಾಳ ಚೆನ್ನಾಗಿತ್ತು ಸರ್ ಅಂತ ಬಿದ್ದು ನಗಕ್ಕೆ ಶುರು ಮಾಡಿದರು. ನಾನು ಕೇಳಿದೆ, ಅಲ್ರಿ ನಾನು ಕವನ ಓದಿದ್ದು ನಿನ್ನೆ ಅಂದೆ. ನಮ್ಗೆ ಅರ್ಥ ಆದದ್ದು ಇವತ್ತು ಸರ್. ಹಾಗಾಗಿ ಲಕ್ಷ್ಮಣ್ ಅದಕ್ಕೆ ನಾಳೆ ಬನ್ನಿ ಅಂತಾನೆ. ಈ ಗಾಂಧಿ ಬಗ್ಗೆ ಒಂದು ಓದ್ಬಿಡ್ತೀನಿ. ಇದು ಕೂಡ ಸ್ವಲ್ಪ ಧ್ವನಿಪೂರ್ಣವಾದ. ಅಕ್ಟೋಬರ್ 2ನೇ ತಾರೀಕು ನಮ್ಮ ಗಾಂಧಿ ಭಕ್ತರು, ದೇಶಭಕ್ತರು ಏನು ಪ್ರತಿಜ್ಞೆ ಮಾಡ್ತಾರೆ ಅಂತ. ಅಕ್ಟೋಬರ್ 2ರ ಪ್ರತಿಜ್ಞೆ. ಮಹಾತ್ಮ ನೀನು ಹೇಳಿದಂತೆಯೇ ಮಾಡುತ್ತೇವೆ, ಮಹಾತ್ಮ ನೀನು ಹೇಳಿದಂತೆಯೇ ಮಾಡುತ್ತೇವೆ, ಕೆಟ್ಟದ್ದನ್ನು ಕೇಳುವುದಿಲ್ಲ, ಕೆಟ್ಟದ್ದನ್ನು ನೋಡುವುದಿಲ್ಲ, ಕೆಟ್ಟದ್ದನ್ನು ಆಡುವುದಿಲ್ಲ, ಮಾಡುತ್ತೇವೆ. ಗಾಂಧೀಜಿ ಪ್ರತಿಮೆ ಬಗ್ಗೆ ಲಕ್ಷ್ಮಣ ಒದ್ದ, ಅದು ತಲೆ ಮೇಲೆ ಕಾಗೆ ಕೂರಿಸಿದ್ದಾರೆ ಅಂತ. ಆ ರೀತಿ ಎಲ್ಲ ಊರಲ್ಲೂ ಇರುತ್ತೆ ಗಾಂಧೀಜಿ ಪ್ರತಿಮೆ. ಗಾಂಧೀಜಿ ಪ್ರತಿಮೆಯನ್ನು ಎಲ್ಲ ಕಡೆ ನಿಲ್ಲಿಸಲಾಗಿದೆ, ಗಾಂಧೀಜಿ ಪ್ರತಿಮೆಯನ್ನು ಎಲ್ಲ ಕಡೆ ನಿಲ್ಲಿಸಲಾಗಿದೆ, ಏಕೆಂದರೆ ಅವರ ತತ್ವ ಆದರ್ಶಗಳ ಪಾಲನೆಯನ್ನೂ ನಿಲ್ಲಿಸಲಾಗಿದೆ. ಮಾತು ಕೂಡ ಧ್ವನಿಪೂರ್ಣವಾಗಿರಲಿ ಅಂತಲೇ ಅವ್ರ ಹತ್ರ ಮೈಕಿಸ್ಕೊಂಡೆ. ಧ್ವನಿವರ್ಧಕ ಭಾಳ ಅದ್ಭುತವಾಗಿ ನೋಡಿ. ಗಾಂಧಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ರೂ ಅದರಲ್ಲಿ ಒಂದು ಕಾಳಜಿ ಅದು ಇದು ಹೆಂಗೆ ತೋರಿಸುತ್ತೆ. ಕೊನೆಯಲ್ಲಿ ಇದು ಒಂಥರ ಧ್ವನಿಪೂರ್ಣನೇ. ತತ್ವ ಆದರ್ಶಗಳನ್ನು ನಿಲ್ಲಿಸಲಾಗಿದೆ ಅನ್ನೋ ಪದದಲ್ಲಿ ಎಷ್ಟು ಅರ್ಥಗಳು ಹಿಂಗೆ ತೊಗೊಂಡು ಹೋಗ್ತಾಯಿದ್ರು. ನಮ್ಮ ದೇಶ ಭಾರತ ಹೆಮ್ಮೆ ಅಂತೀಗೆಲ್ಲ ಅಂತೀವಿ. ಯಾಕೆ ಅಂದರೆ ನಮ್ಮದು ಯುವಕರ ದೇಶ ಅಂತಲೇ ಹೇಳೋದು, ಯುವಕರೇ ನಮ್ಮ ಪ್ರಧಾನ. ಹಾಗಾಗಿ ನಮ್ಮ ಯುವಕರು ಇನ್ಕ್ಲೂಡ್ಸ್ ಯುವತಿಯರೇ. ಯಾಕೆಂದರೆ ನಾನು ಹಿಂದೆ ಒಂದು ಕಡೆ ಇಂಗ್ಲೀಷ್ನಲ್ಲೇನೋ ಮಾತಾಡ್ತಾ ಇದ್ದಾಗ ಅದ್ರ ಒಳಗಡೆನೇ ಇಂಗ್ಲೀಷ್ ಪದಗಳಲ್ಲಿ ಗಂಡು ಹೆಣ್ಣು ಬೇರೆ ಅಲ್ಲ ಅನ್ನೋದನ್ನು ತೋರಿಸೋವಂಥದ್ದು ಇಂಗ್ಲೀಷ್ ಪದ ಅಂತ ಒಂದು ಕಡೆ ಹೇಳ್ತಾ ಇದ್ದೆ. ವುಮನ್ ಅಂತ ತೊಗೊಂಡ್ರೆ ಅದರೊಳಗೆ ಮ್ಯಾನ್ ಅಂತಿದ್ದಾನೆ.
ಲೇಡಿ ಅಂತ ತೊಗೊಂಡ್ರೆ ಲ್ಯಾಡ್ ಅಂತ ಒಂದಿದೆ, ಶೀ ಅಂತ ತೊಗೊಂಡ್ರೆ ಅದರೊಳಗೆ ಹೀ ಅಂತಿದೆ, ಫಿಮೇಲ್ ಅಂತ ತೊಗೊಂಡ್ರೆ ಅದರೊಳಗೆ ಮೇಲ್ ಇದೆ ಅಂತ ಹಿಂಗೆ ಹೇಳ್ತಾ ಇದ್ದೆ. ತಕ್ಷಣ ಯಾರೋ ಒಬ್ರು ನಿಂತ್ಕೊಂಡು ಬಾಯ್ ಅಂತ ತೊಗೊಂಡ್ರೆ ಗರ್ಲ್ ಇಲ್ವಲ್ಲ ಅಂದ್ಬಿಟ್ರು. ನಾನು ಹೇಳಿದೆ ಆ ಪದದ ಒಳಗೆ ಇಲ್ಲದೆ ಇರ್ಬೋದು, ಆ ಬಾಯ್ ಅಂದರೆ ಅದು ಆ ಗರ್ಲ್ ಹಿಂದೆ ಇರ್ತಾನಲ್ಲ. ಆ ಯುವಕರು, ನಮ್ಮ ದೇಶದ ಯುವಕರು ಎತ್ತ ಸಾಗಿದ್ದಾರೆ, ಸರಿಯಾಗಿ ಸಾಗಿದ್ದಾರೆ, ಪರವಾಗಿಲ್ವ, ಹೇಗೆ ಇನ್ನೇನಾದ್ರು ಕರೆಕ್ಟ್ ಮಾಡಬೇಕಾ ನಮ್ಮ ಯುವಕರಿಗೆ ಅನ್ನೋದನ್ನು ಪದ್ಯದ ಮುಖಾಂತರ, ಹೇಗೆ ನಮ್ಮ ಯುವಕರಿಗೆ ಪದ್ಯದ ಮುಖಾಂತರ ಮತ್ತು ಹಾಸ್ಯದ ಮೂಲಕ ಏನು ಸಂದೇಶ ಕೊಡ್ತಾರೆ ಬಿ ಆರ್ ಎಲ್ಲರೂ ಕೇಳೋಣ. ಯಾಕೆಂದರೆ ಅವರು ಯವರ ಯುವಕರು, ಚಿರ ಯುವಕ ಅಂತಾರಲ್ಲ. ಅಲ್ಲ, ಇಂದಿನ ಯುವ ಜನಾಂಗದ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನೇದಾಗೇನೆ ಒಂದು ಪದ್ಯ ಇದೆ, ಯುವಗಾನ ಅಂತಲೇ. ಇದು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅನ್ನೋ ಹಾಗೆ ಇವತ್ತಿನ ಯುವಜನರ ಯುವಗಾನ ಏನಪ್ಪ ಅಂದರೆ, ಪ್ಲೇನು ಹಾರಲಿ ಮೇಲಕ್ಕೇರಲಿ, ಪ್ಲೇನು ಹಾರಲಿ ಮೇಲಕ್ಕೇರಲಿ ದೂರ ದೇಶವ ಸೇರಲಿ, ಕನ್ನಡಮ್ಮಗೆ ಮಮ್ಮಿ ಎನ್ನುತ್ತಾ ಟಾಟಾ ಬೈ ಬೈ ಹೇಳಲಿ ಅಂತ. ಇದು ಈಗಿನ ಯುವಜನರ ಇದು. ಮತ್ತು ಈಗಿನ ಯುವಜನರಿಂದ ಕೂಡ ಈಗಿನ ಯುವತಿಯರ್ದಕ್ಕೆ ಬಂದಾಗಲೂ ಇಂದು ಮದುವೆ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದ್ರ ಬಗ್ಗೆನೇ ಬಂದಾಗ ಈ ಥರದ ಪದ್ಯಗಳು ಬಂತು. ಒಂದು ಅದೃಷ್ಟವಂತ ಅಂತ. ಅದೃಷ್ಟವಂತ ನನ್ನ ಗೆಳೆಯ, ಅದೃಷ್ಟವಂತ ನನ್ನ ಗೆಳೆಯ, ಅವನಿಗೆ ಒಬ್ಬಳೇ ಮಗಳು, ಆದರೆ ಪ್ರತಿ ದೀಪಾವಳಿಗೂ ಒಬ್ಬ ಹೊಸ ಅಳಿಯ ಅಂತ. ಇನ್ನೊಂದು ಪದ್ಯ ಅಷ್ಟೇ ಅಂತ. ಅವನು ಅವಳ ಒಂದು ಕೆನ್ನೆಗೆ ಹೊಡೆದ, ಅವನು ಅವಳ ಒಂದು ಕೆನ್ನೆಗೆ ಹೊಡೆದ, ಅವಳು ಅವನ ಎರಡು ಕೆನ್ನೆಗೆ. ಅಲ್ಲಿಗೆ ಮುಗಿಯಿತು ಅವರ ಮೊನ್ನೆಯ ದಾಂಪತ್ಯ ನಿನ್ನೆಗೆ ಅಂತ. ಸೊ ಇಂಥ ಕೆಲವು ಕವಿತೆಗಳ ನುಡಿ ಹೇಳ್ತಾರೆ. ಯುವಜನತೆ ಬಗ್ಗೆ ನಾನು ಈಚೆಗೆ ಒಂದು ಪದ್ಯ ಬರೆದೆ, ಕೂದಲು ಅಂತ. ಯುವಕರೆಲ್ಲ ಈಗ ಕಡ್ಡಾಯವಾಗಿ ಬಿಡುತ್ತಿದ್ದಾರೆ ಗಡ್ಡ ಮೀಸೆ. ಯುವಕರೆಲ್ಲರೂ ಈಗ ಕಡ್ಡಾಯವಾಗಿ ಬಿಡುತ್ತಿದ್ದಾರೆ ಗಡ್ಡ ಮೀಸೆ, ತಲೆಯ ಮೇಲಿಲ್ಲ ಮುಖದಲ್ಲಾದರೂ ಇರಲಿ ಎಂಬ ಆಸೆ ಇದೆ. ಆಮೇಲೆ ಅರಿವೇ ಗುರು ಅಂತ ನಾವೆಲ್ಲ ಕೇಳ್ತೀವಿ, ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಲೋಗನ್. ವಚನಕಾರರು ಹೇಳಿದ್ದು ಅರಿವೇ ಗುರು, ವಚನಕಾರರು ಹೇಳಿದ್ದು ಅರಿವೇ ಗುರು, ಯುವಕ ಯುವತಿಯರು ಹೇಳುವುದು ಅರಿವೇ ಬೇಡ ಗುರು. ಇನ್ನು ಈ ನಮ್ಮ ಮದುವೆ ಬಗ್ಗೆ ಅವರು ಆವಾಗ ಸಂಸಾರದ ಬಗ್ಗೆ ಹಾಡುಗಳಿವೆ, ಒಂದು ಎರಡು ಹೇಳ್ಬಿಡ್ತೀನಿ. ಯಾಕಂದರೆ ಕೃಷ್ಣಾಷ್ಟಮಿ ಹಸ್ತ್ರ ಬರ್ತಾ ಇದೆ. ಮದುವೆಯಾಗಿಯೂ ಸುಖವಾಗಿದ್ದದ್ದು ಕೃಷ್ಣ ಪರಮಾತ್ಮ. ರಾಧೆಯ ಗೆದ್ದನು ಆಗೊಲ್ಲ, ರುಕ್ಮಿಣಿಯ ಕದ್ದನು ಆಗೊಲ್ಲ, 16,000 ಮಡದಿಯರನ್ನು ಸಂಭಾಳಿಸಿದನು ಆಗೊಲ್ಲ, ಈಗಿನವರಿಂದ ಆಗೊಲ್ಲ ಆಗೊಲ್ಲ ಆಗೊಲ್ಲ. ನಾವು ಯಾದವರಿಗೆ ಕೃಷ್ಣ ಯಾದು ಗೊಲ್ಲ ಅಂತಾರೆ, ಯಾದವರು ಅಂತಾರೆ. ಹಾಗೆ ನೋಡಿದರೆ ಇಲ್ಲಿ ಕುಳಿತಿದ್ದ ನಮ್ಮಲ್ಲಿ ನಾವು ಬಹುಪಾಲು ಜನ ನಾವು ಕೂಡ ಯಾದವರು. ಅವರು ಬರೀ ಯಾದವರು, ನಾವು ಮದುವೆಯಾದವರು. ನಮಗೂ ಅವರಿಗೂ ಏನು ವ್ಯತ್ಯಾಸ ಅಂತಂದರೆ, ಅವರು ಯಾದವಿ ಕಾಲದಲ್ಲಿ ಇಡೀ ಯಾದವರ ವಂಶವೇ ನಿರ್ವಂಶವಾಯಿತು. ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು. ತಮ್ಮೊಳಗೆ ಜಗಳವಾಡಿ ಕೊನೆಗೆ ನಿರ್ವಂಶರಾದರು ಯಾದವರು, ಜಗಳವಾಡಿದರೂ ವಂಶ ಬೆಳೆಸುವರು ಮದುವೆಯಾದವರು ಅಂತ. ನಿಜವಲ್ಲ, ಭಾಳ ಗ್ರೇಟ್ ಅಲ್ವಾ, ಫಸ್ಟ್ ಕ್ಲಾಸ್. ಮದುವೆಯಾದರೂ ವಂಶ ಬೆಳೆಸುವರು, ಮದುವೆಯಾದವರು ವಂಶ ಇದು ನಮಗೆ ಜಗಳ ಎಷ್ಟೇ ಇದ್ರೂ ಕೊನೆಯಲ್ಲಿ ಒಂದು ಸಂದೇಶ ಕೊಟ್ಟಿದ್ದಾರೆ, ಪಾಸಿಟಿವ್ ಸಂದೇಶ. ಜಗಳ ಆಡ್ತಾಯಿರಿ, ಮದುವೆ ಇಲ್ಲ ಜಗಳ ಆಡ್ತಾರೆ, ಅದ್ರ ಜೊತೆಯಲ್ಲಿ ನಮ್ಮ ವಂಶ ಮಕ್ಕಳು ಇದನ್ನೆಲ್ಲ ನೆನಪಿಟ್ಕೋಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಈಗ ಕಾರ್ಯಕ್ರಮದ ಕೊನೆಯದು ಒಂದು ಸಬ್ಜೆಕ್ಟಿಗೆ ಬರ್ತಾಯಿದ್ವಿ. ಈ ಹಾಸ್ಯ ಗದ್ಯದಲ್ಲಿ ಮಾಡೋ ಹಾಸ್ಯ ಬೇರೆ, ಪದ್ಯದಲ್ಲಿ ಮಾಡೋ ಹಾಸ್ಯ ಬೇರೆ ಅಂತ ಹಿಂಗೆ ಹೇಳಿದ್ರು. ಅದಕ್ಕೆ ಬೇರೆ ಬೇರೆ ಒಂಥರ ಪ್ರಕಾರ. ಆದರೆ ಈ ಅಣುಕು ಹಾಡುಗಳು ಅಂತ ಒಂದು ಪ್ರಕಾರ ಇದೆ.
ಅದನ್ನು ಭಾಳ ಕೈಲಾಸಂ ಒಂದು ಸ್ವಲ್ಪ ಶುರು ಮಾಡಿದರು. ಆಮೇಲೆ ನಾ ಕಸ್ತೂರಿ ಭಾಳ ಇದಲ್ಲಿ ಮಾಡಿದ್ರು. ಆಮೇಲೆ ರಾಶಿ ಅನ್ನೋರು ಕೂಡ ಕೆಣಕೋಣು ಭಾರ ಅಂತ ಎಲ್ಲ ಅನೇಕ ಸಾಹಿತಿಗಳೆಲ್ಲ ಬರೆದಿದ್ದಾರೆ. ಆದರೆ ನಮ್ಮ ಬಿ ಆರ್ ಲಕ್ಷ್ಮಣರಾವ್ ಒಂದು ವಿಶೇಷ ಏನಪ್ಪ ಅಂದರೆ, ಅಣಕು ಹಾಡು ಅಲ್ಲದೇ ಇದ್ರೂ ಅವ್ರದ್ದೇ ಒಂದು ಹಾಸ್ಯ ಗೀತೆ. ನಿಮಗೆಲ್ಲ ಗೊತ್ತಿದೆ, ಕವಿ ಅಷ್ಟೇ ಅಲ್ಲ, ಅವರು ಗಂಭೀರ ಕವಿ ಅಂತ ಹೇಳಿದೆ, ಹಾಸ್ಯ ಪ್ರಜ್ಞೆ ಇರೋ ಕವಿ ಅಂತ ಹಿಂಗೆ ಹೇಳಿದೆ, ಜೊತೆಗೆ ಪ್ರೂವ್ ಮಾಡಿದ್ದಾರೆ. ಅವರು ಒಳ್ಳೆ ಗಾಯಕರು ಭಾಳ. ಅವ್ರದ್ದು ಲೆಮನ್ ಟ್ರೀ ಅಂತ ಒಂದು ಇಂಗ್ಲೀಷ್ನಲ್ಲಿ, ವೆನ್ ಐ ವಾಸ್ ಜಸ್ಟ್ ಎ ಲ್ಯಾಡ್ ಆಫ್ 10 ಮೈ ಫಾದರ್ ಸೆಡ್ ಟು ಮೀ ಕಮ್ ಹಿಯರ್ ಆ್ಯಂಡ್ ಟೇಕ್ ಎ ಲೆಸನ್, ಅದನ್ನು ನಾ ನಿಂಬೆ ಗಿಡ ಅಂತ ಒಂದು ಹಾಡು ಬರೆದಿದ್ದಾರೆ. ಹಾಗೆ ಈ ಸಂಸಾರದ ಬಗ್ಗೆ ಅದ್ಭುತವಾದ ಒಂದು ಹಾಸ್ಯ ಗೀತೆ ಬರೆದಿದ್ದಾರೆ. ಅದನ್ನು ನಾನು ಹೇಳೋ ಬದಲು ಅವ್ರ ಬಾಯಿನಲ್ಲೇ ಕೇಳಬೇಕು ಈ ಹಾಡನ್ನು. ಇದು ಒಂದು ಹಾಡು, ಒಂದು ಹಾಸ್ಯ ಗೀತೆ ಅನ್ಬೋದು. ಹಾಸ್ಯ ಅಲ್ಲ ಅದು ಆ್ಯಕ್ಚುಲಾಗಿ. ಅದು ನಮ್ಮ ಸಿ ಆರ್ ಸಿಂಹ, ನಿಮಗೆ ಗೊತ್ತಿರುತ್ತೆ. ಸಿ ಆರ್ ಸಿಂಹ ಭಾಳ ಫೇಮಸ್. ಅವರು ನಾಟಕ ಮತ್ತು ಚಲನಚಿತ್ರದ ನಟ ಮತ್ತು ನಿರ್ದೇಶಕರಾಗಿದ್ದವರು. ಅವರು ನನ್ನ ಭಾವಗೀತೆಗಳ ಅಭಿಮಾನಿ ಕೂಡ ಆಗಿದ್ದರು ಭಾಳ. ಅದರಲ್ಲೂ ಸಿ ಅಶ್ವಥ್ ಅವರ ಭಾವಗೀತೆಗಳ ಅಭಿಮಾನಿ. ಹಾಗಾಗಿ ಅವರು ನನ್ನ ಭಾವಗೀತೆಗಳನ್ನೇ ಆಧರಿಸಿದ ಒಂದು ನಾಟಕ ಮದುವೆ ಅಂತ, ಆ ಮದುವೆ ಅನ್ನೋ ನಾಟಕವನ್ನು ಮಾಡಿ ಅದರಲ್ಲಿ ನನ್ನ ಹಾಡುಗಳನ್ನೇ ಅಳವಡಿಸ್ಕೊಂಡು ಅದನ್ನು ಅಮೆರಿಕದಲ್ಲಿ ಅವ್ರ ಗಂಡ ಹೆಂಡತಿ ಅದನ್ನು ಪ್ರದರ್ಶನ ಮಾಡಿ ತೊಗೊಂಡೋಗ್ತಿದ್ರು. ಅದಕ್ಕೊಂದು ಟೈಟಲ್ ಸಾಂಗ್ ಬೇಕಾಗಿತ್ತು. ಅದಕ್ಕೆ ಮದುವೆ ಅಂತಲೇ ಒಂದು ಹಾಡು ಬರ್ಕೊಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾನು ಬರೆದದ್ದು. ಆವಾಗ ಅದನ್ನ ಅಶ್ವಥ್ ಟ್ಯೂನ್ ಮಾಡಿದರು. ಆಮೇಲೆ ಉಪಾಸನಾ ಮೋಹನ್ ಅದಕ್ಕೆ ಟ್ಯೂನ್ ಮಾಡಿದರು. ಆ ಕ್ಯಾಸೆಟಲ್ಲಿ ನಾನೇ ಇದನ್ನು ಹಾಡಿದ್ದೆ ಕೂಡ. ಇವರು ಹೇಳಿದಾಗೆ ನಾನು ಮೊದಲು ಗಾಯಕನಾಗಿದ್ದವನು, ದಾರಿ ತಪ್ಪಿ ಕವಿಯಾದವನು. ಹಾಗಾಗಿ ಈ ಹಾಡನ್ನು ನಾನು ಇಲ್ಲಿ ಹಾಡ್ತಾಯಿದ್ದೇನೆ. ಮದುವೆ ಅಂತಲೇ ಹಾಡು ಬಹುಶಃ ಎಲ್ರಿಗೂ ಅರ್ಥ ಆಯ್ತು. ಎಲ್ಲರೂ ಮದುವೆ ಆದವರೇ ಕಾಣಿಸ್ತಾ ಇದ್ದಾರೆ ಬಹುಶಃ. ಮದುವೆ 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 ಮಧುರ ಭಯಂಕರ ಪದವೇ, ಮದುವೆ 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 ಮಧುರ ಭಯಂಕರ ಪದವೇ, ಕೆಲವರ ಪಾಲಿಗೆ ಸ್ವರ್ಗದ ಕದವೇ, ನರಕ ಹಲವರಿಗೆ ಇದುವೆ. ಕೆಲವರ ಪಾಲಿಗೆ ಸ್ವರ್ಗದ ಕದವೇ, ನರಕ ಹಲವರಿಗೆ ಇದುವೆ. ಮದುವೆ 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 ಮಧುರ ಭಯಂಕರ ಪದವೇ, ಕೆಲವು ಪ್ರೇಮಿಗಳ ಪಾಲಿಗೆ ಇಲ್ಲ ಮದುವೆಯ ಲಕ್ಕು, ಶೋಕಗೀತೆಗಳ ಹಾಡಲು ಮಾತ್ರ ಅವರು ಲಾಯಕ್ಕು. ಕೆಲವು ಪ್ರೇಮಿಗಳ ಪಾಲಿಗೆ ಇಲ್ಲ ಮದುವೆಯ ಲಕ್ಕು, ಶೋಕಗೀತೆಗಳ ಹಾಡಲು ಮಾತ್ರ ಅವರು ಲಾಯಕ್ಕು. ಇನ್ನು ಕೆಲವರಿಗೆ ಮದುವೆ ಹಿರಿಯರು ಹಾಕಿದ ಗಂಟು, ಇನ್ನು ಕೆಲವರಿಗೆ ಮದುವೆ ಹಿರಿಯರು ಹಾಕಿದ ಗಂಟು. ಅಲ್ಲಿ ಎಲ್ಲವೂ ಉಂಟು, ಅಲ್ಲಿ ಎಲ್ಲವೂ ಉಂಟು, ಪ್ರೇಮ ಒಂದೇ ಆಬ್ಸೆಂಟು. ಮದುವೆ 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 ಮಧುರ ಭಯಂಕರ ಪದವೇ, ಕೆಲವು ಪ್ರೇಮಿಗಳ ಪ್ರೇಮ ಮದುವೆಯಲ್ಲಿ ನಿರ್ನಾಮ. ನಿನ್ನೆ ಮನದರಸಿ ಅರಸ, ಇಂದು ಮಾತು ಮಾತಿಗೂ ವಿರಸ. ಕೆಲವು ಪ್ರೇಮಿಗಳ ಪ್ರೇಮ ಮದುವೆಯಲ್ಲಿ ನಿರ್ನಾಮ. ನಿನ್ನೆ ಮನದರಸಿ ಅರಸ, ಇಂದು ಮಾತು ಮಾತಿಗೂ ವಿರಸ. ಗಂಡ ಹೆಂಡತಿಯ ನಡುವೆ ಬೆಸೆಯಲು ಪ್ರೀತಿಯ ಸೇತುವೆ, ಗಂಡ ಹೆಂಡತಿಯ ನಡುವೆ ಬೆಸೆಯಲು ಪ್ರೀತಿಯ ಸೇತುವೆ. ಇರದಿದ್ದರೆ ಒಂದು ಕೂಸು, ಇರದಿದ್ದರೆ ಒಂದು ಕೂಸು, ಇದ್ದದ್ದೇ ಡೈವೋರ್ಸು. ಮದುವೆ 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 ಮಧುರ ಭಯಂಕರ ಪದವೇ, ಮದುವೆ 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 ಮಧುರ ಭಯಂಕರ ಪದವೇ. ಇಂದು ಬಹುಪಾಲು ಮಂದಿ ಸ್ವಪ್ರತಿಷ್ಠೆಯಲ್ಲಿ ಬಂದಿ, ಹೊಂದಿಕೆ ಇವರಿಗ ಪಥ್ಯ, ಇನ್ನೆಲ್ಲಿಯ ದಾಂಪತ್ಯ. ಇಂದು ಬಹುಪಾಲು ಮಂದಿ ಸ್ವಪ್ರತಿಷ್ಠೆಯಲ್ಲಿ ಬಂದಿ, ಹೊಂದಿಕೆ ಇವರಿಗ ಪಥ್ಯ, ಇನ್ನೆಲ್ಲಿಯ ದಾಂಪತ್ಯ. ಎಲ್ಲೋ ಕೆಲವರಿಗೆ ಮಾತ್ರ ಪ್ರೇಮ ಮದುವೆ ಸುಸೂತ್ರ, ಎಲ್ಲೋ ಕೆಲವರಿಗೆ ಮಾತ್ರ ಪ್ರೇಮ ಮದುವೆ ಸುಸೂತ್ರ. ಕಾವಾರಿದ ನಂತರವೂ ಕಾಪಾಡಿಕೊಳ್ಳುವರು ಒಲವು. ಮದುವೆ 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 ಮಧುರ ಭಯಂಕರ ಪದವೇ, ಕೆಲವರ ಪಾಲಿಗೆ ಸ್ವರ್ಗದ ಕದವೇ, ನರಕ ಹಲವರಿಗೆ ಇದುವೆ. ಕೆಲವರ ಪಾಲಿಗೆ ಸ್ವರ್ಗದ ಕದವೇ, ನರಕ ಹಲವರಿಗೆ ಇದುವೆ. ಮದುವೆ 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 ಮಧುರ ಭಯಂಕರ ಪದವೇ.
ಎಲ್ಲೋ ಕೆಲವರಿಗೆ ಮಾತ್ರ ಪ್ರೇಮ ಮದುವೆ ಸುಸೂತ್ರ ಅಂತ ಯಾಕೆ ಹೇಳಿದೆ ಅಂದರೆ ಈ ಡಿಸೆಂಬರ್ 26ಕ್ಕೆ ನಾ ಮದುವೆ ಆಗ 50 ವರ್ಷ ಆಗತ್ತೆ. ಹಾಗಾಗಿ ಇದನ್ನು ಹೇಳುವ ಅರ್ಹತೆ ನಮಗಿದೆ ಅಂತ. ಇಲ್ಲಿ ನೋಡಿ, ಇವರಿಬ್ಬರು ಬೈಕ್ ಹಿಡ್ಕೊಂಡಿದ್ದು ನೋಡಿದ್ರೆ ಒಂಥರ ಮದುವೆಯಲ್ಲಿ ವಾಲ್ಗ ಹಿಡ್ಕೊಂಡಂಗಿಷ್ಟ ಅಲ್ವ. ಭಾಳ ಈ ಮದುವೆ ಅಂತ ಏನೋ ಬರೆದ್ಬಿಟ್ರು ಇದು ಲಕ್ಷ್ಮಣರಾಯರು. ಆದರೆ ಅವರೇ ಇನ್ನೊಂದು ಪದ್ಯದಲ್ಲಿ ಯಾಕೆ ಮದುವೆ ಮಾಡ್ಕೋತಾರೆ ಜನಗಳು ಅಂತ ಹೇಳಿದ್ದಾರೆ. ಯಾಕೆ ಮದುವೆ ಮಾಡ್ಕೊಳ್ತೀವಿ? ಪ್ರೀತಿ ಪ್ರೇಮವೆಂದರೆ ಇರುಳು ಕಂಡ ಬಾವಿ, ಆ ಮನ್ಮಥನೇ ಬಲ್ಲ, ಹಗಲು ಅದೇ ಬಾವಿಗೆ ನಾವೂ ಬೀಳುತ್ತೀವಿ ಅಲ್ವ, ಇದು ಪದ್ಯ. ಆದರೆ ಏನು ಮಾಡೋಕ್ಕಾಗತ್ತೆ, ಕಷ್ಟ ಸುಖಗಳು ಬರುತ್ತೆ, ಅದನ್ನೆಲ್ಲ ನುಂಗ್ಕೋಬೇಕು. ಆದರೆ ಯಾವುದೇ ಅದನ್ನು ನುಂಗ್ಕೋಬೇಕು ಅನ್ನೋದೇ ನುಂಗ್ಕೋಬೇಕು. ನುಂಗಬಾರದ್ದೆಲ್ಲ ನುಂಗಿದ್ರೆ ಏನಾಗತ್ತೆ ಅನ್ನೋದು ಇವಾಗ ಒಂದು ಹೊಸ ಪದ್ಯ ಅವರದಿಂದ. ನುಂಗೋಣು ಬಾರ ಅಂತ, ಇದಕ್ಕೆ ಸ್ಫೂರ್ತಿ ಬೇಂದ್ರೆಯವರ ಕುಣಿಯೋಣು ಬಾ ಅಂತ. ನುಂಗೋಣು ಬಾರ ನುಂಗೋಣು ಬಾ, ನುಂಗೋಣು ಬಾರ ನುಂಗೋಣು ಬಾ, ಲೈಸೆನ್ಸು ಪರ್ಮಿಟ್ಟು ಫೈಲುಗಳ ತಡೆದಿಟ್ಟು ಅಲ್ಲಲ್ಲಿ ಅಷ್ಟಿಷ್ಟು ನುಂಗೋಣು ಬಾ, ಯಾರಿಗೋ ಟ್ರಾನ್ಸ್ಫರ್ ಬಡ್ತಿಗೆ ಆರ್ಡರ್, ಯಾರಿಗೋ ಟ್ರಾನ್ಸ್ಫರ್ ಬರ್ತಿಗೆ ಆರ್ಡರ್, ತೆಗುತ್ತ ಡರ್ ನುಂಗೋಣು ಬಾ, ನುಂಗೋಣು ಬಾರ ನುಂಗೋಣು ಬಾ, ವಿಶ್ವಾಸ ಸ್ನೇಹ ಓಹೋ ಆಹಾ, ವಿಶ್ವಾಸ ಸ್ನೇಹ ಓಹೋ ಆಹಾ, ನುಗುನುಗುತ್ತ ಸ್ವಾಹ ನುಂಗೋಣು ಬಾ, ಯಾರಿಗೆ ಯಾರುಂಟು ಕಾನೂನು 108, ಯಾರಿಗೆ ಯಾರುಂಟು ಕಾನೂನು 108, 40% 50% ನುಂಗೋಣು ಬಾ, ನುಂಗೋಣು ಬಾರ ನುಂಗೋಣು ಬಾ, ಟೆಂಡರು ಗಿಂಡರು ಅನ್ನುವ ಷಂಡರು ಕಂಡು ಕಾಣದ ಹಾಗೆ ನುಂಗೋಣು ಬಾ, ತಿದ್ದೀರಿ ಕಾಡನ್ನು ಮೇಡನ್ನು, ತಿದ್ದೀರಿ ಕಾಡನ್ನು ಮೇಡನ್ನು, ಬಿಡದೆ ಸುಡುಗಾಡನ್ನು ನುಂಗೋಣು ಬಾ, ನುಂಗೋಣು ಬಾರ ನುಂಗೋಣು ಬಾ, ಪತ್ರಿಕೆ ಬೈಯಲಿ ಮೂಗನ್ನೇ ಕೊಯ್ಯಲಿ, ಪತ್ರಿಕೆ ಬೈಯಲಿ ಮೂಗನ್ನೇ ಕೊಯ್ಯಲಿ, ಬಾಯಲ್ಲಿ ನುಂಗೋಣು ಬಾ, ಸ್ವಂತಕ್ಕೆ ಎನ್ನಲು ಒಂಥರ ಆದರೆ ಪಾರ್ಟಿ ಫಂಡಿಗೆ ಎಂದು ನುಂಗೋಣು ಬಾ, ನುಂಗೋಣು ಬಾರ ನುಂಗೋಣು ಬಾ, ಈ ನಾಡು ದೊಡ್ಡದು ತಿಂದಷ್ಟು ಮಿಗುವುದು ಒಂದು ಗೇಣು ಬಿಡದೆ ನುಂಗೋಣು ಬಾ, ಈ ನಾಡು ದೊಡ್ಡದು ತಿಂದಷ್ಟು ಮಿಗುವುದು ಒಂದು ಗೇಣು ಬಿಡದೆ ನುಂಗೋಣು ಬಾ, ಹಿಂಗದಿದ್ದರೆ ಹಸಿವು ಭೂಗೋಳವನ್ನೇ ರಾಗಿ ಮುದ್ದೆಯ ಹಾಗೆ ನುಂಗೋಣು ಬಾ, ರಾಗಿ ಮುದ್ದೆಯ ಹಾಗೆ ನುಂಗೋಣು ಬಾ, ನುಂಗೋಣು ಬಾರ ನುಂಗೋಣು ಬಾ, ನುಂಗೋಣು ಬಾರ ನುಂಗೋಣು ಬಾ. ಇದರೊಳಗೆ ಎಂಥ ಒಂದೊಂದು ಪದನೂ ಹೆಂಗಿದೆ ನೋಡಿ. ಆಮೇಲೆ ಅಪರೂಪದ ಪ್ರಾಸ, ಇವರಿಬ್ಬರದು ಅಷ್ಟೇ ಅಪರೂಪದ ಪ್ರಾಸ. ಟೆಂಡರು ಶೆಂಡರು ಎಂಥ ಪ್ರಾಸ ಸರ್ ಇದು ಅಲ್ವಾ? ಈ ಥರ ಪ್ರಾಸ ವೈಯನ್ಕೇನು ಇದೇ ಥರನೇ ಯಾವುದಾದೋ ಪ್ರಾಸ. ಕಪಿಲ ವಸ್ತುವಿನ ರಾಜ ಶುದ್ಧೋದನ, ಅವನ ಮಗ ರಾತ್ರಿ ಎದ್ದೋದನ, ಈ ಥರ ಪ್ರಾಸಗಳಿರೋದು ಶೆಂಡರು. ಆಮೇಲೆ ಬಾಯಲ್ಲಿ ನುಂಗೋಣ ಬಾ, ಇದು ಭಾಳ ಅದ್ಭುತವಾದ ಇದು ಮಹಾ ಅರ್ಥಗಳಿದೆ. ಸೊ ಸ್ನೇಹಿತರೆ, ಭಾಳ ಅದ್ಭುತವಾಗಿ ಮಾಡಿಸ್ಕೊಟ್ರಿ. ಹಾಸ್ಯ ಪ್ರಜ್ಞೆನೂ ಇದ್ದರೆ ನಮಗೆ ಸಾಹಿತ್ಯನೂ ಹಿಂಗಾಗಬೇಕು. ಹಾಸ್ಯ ಅಂತಂದರೆ ಈಗ ಜನಗಳಲ್ಲಿ ಸಾಮಾನ್ಯವಾಗಿ ತಪ್ಪು ತಿಳ್ಕೊಂಡು ನಗಿಸಿದ್ದೆಲ್ಲ ಹಾಸ್ಯ ಅಂತಾಗೋಗುತ್ತೆ, ನಗಿಸಿದ್ದೆಲ್ಲ ಹಾಸ್ಯ ಆಗಲ್ಲ. ಹಾಸ್ಯ ಈಸ್ ನಾಟ್ ಎ ಜೋಕ್. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಹ್ಯೂಮರ್ ಈಸ್ ನಾಟ್ ಎ ಜೋಕ್ ಅಂದರೆ ಎರಡರ್ಥ ಇದೆ. ಹ್ಯೂಮರ್ ಈಸ್ ನಾಟ್ ಎ ಜೋಕ್ ಅಂದರೆ ಭಾಳ ಸುಲಭ ಅನ್ನೋ ಅರ್ಥ ಇದೆ. ಐ ವಾಂಟ್ ಟು ಬಿಕಮ್ ಎನ್ IAS ಆಫೀಸರ್ ಅಂದರೆ ದಟ್ ಈಸ್ ನಾಟ್ ಎ ಜೋಕ್ ಅಂದರೆ ಅಷ್ಟು ಸುಲಭ ಅಲ್ಲ ಅಂತ ಅರ್ಥ. ಹಾಗೆ ಹ್ಯೂಮರ್ ಈಸ್ ನಾಟ್ ಎ ಜೋಕ್, ಅದು ಜೋಕ್ ಅಲ್ಲ ಅಂತ ಒಂದು. ಇನ್ನೊಂದು ಹ್ಯೂಮರ್ ಈಸ್ ನಾಟ್ ಎ ಜೋಕ್. ಅದಲ್ಲದೆ ಸಾಹಿತ್ಯಾಧಾರಿತ, ಹಿಂದೆ ಹಾಸ್ಯೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡಿದಾಗ, ಹಾಸ್ಯ ಬ್ರಹ್ಮ ಟ್ರಸ್ಟ್ ಮತ್ತು ಅಪರಂಜಿ ಟ್ರಸ್ಟ್ ಮಾಡಿದಾಗ ಹಾಸ್ಯ ಬ್ರಹ್ಮ ಅದರೊಳಗೆ ಒಂದು ಟ್ಯಾಗ್ಲೈನ್ ಇತ್ತು, ಸಾಹಿತ್ಯಾಧಾರಿತ ಸದಭಿರುಚಿಯ ಹಾಸ್ಯ ಅಂತ. ನಿಜವಾದ ಹಾಸ್ಯ ಅಂದರೆ ಸಾಹಿತ್ಯ ಆಧಾರಿತ ಆಗಿರಬೇಕು ಮತ್ತು ಸದಭಿರುಚಿ ಇರಬೇಕು. ಅಂಥ ಸಾಹಿತ್ಯ ಆಧಾರಿತ ಸದಭಿರುಚಿಯ ಹಾಸ್ಯದ ವಿವಿಧ ಮುಖಗಳನ್ನು ಇವತ್ತು ನಮ್ಮ ಇಬ್ಬರು ಕವಿಗಳು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವರಿಗೆಲ್ಲರಿಗೂ ಧನ್ಯವಾದಗಳು ನಾನು ವೈಯಕ್ತಿಕವಾಗಿ ಹೇಳಿ, ನಮಗೆ ಅವಕಾಶ ಮಾಡಿಕೊಟ್ಟ ಬುಕ್ ಬ್ರಹ್ಮರಿಗೂ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಲವಲವಿಕೆಯಿಂದ ಅಚ್ಚುಕಟ್ಟಾಗಿ ಈ ಗೋಷ್ಠಿಯನ್ನು ನಡೆಸಿಕೊಟ್ಟ 3 ಗಣ್ಯರಿಗೂ ಧನ್ಯವಾದಗಳು. ಇದನ್ನು ಅಚ್ಚುಕಟ್ಟಾಗಿ ಸಂಯೋಜಿಸಿದ ಗುಂಡೂರಾವ್ ಸರ್ ಅವರಿಗೂ, ಹಾಗೆ ಬಹಳ ಲವಲವಿಕೆಯಿಂದ ಭಾಗವಹಿಸಿದ ಈ ಚರ್ಚೆಯಲ್ಲಿ ಕವನಗಳನ್ನು ಓದ್ತಾ ಜುಗಲ್ಬಂದಿ ಮಾಡ್ತಾ ಇಷ್ಟೊತ್ತವರೆಗೂ ನಮ್ಮನ್ನು ನಗಿಸಿದ ಲಕ್ಷ್ಮಣರಾವ್ ಸರ್ ಅವ್ರಿಗೆ, ಹಾಗೆ ದುಂಡಿರಾಜ್ ಸರ್ ಅವ್ರಿಗೂ ಕೂಡ ಧನ್ಯವಾದಗಳು. ಅವರ ಗೋಷ್ಠಿಯ ಮಧ್ಯೆ ದುಂಡಿರಾಜ್ ಸರ್ ಅವರು ಅಮೇರಿಕದ ಕವಿ ರಾಬರ್ಟ್ ಫ್ರಾಸ್ಟ್ನ ಒಂದು ಮಾತನ್ನು ಹೇಳಿದ್ರು, ಪೊಯೆಟ್ರಿ ಬಿಗಿನ್ಸ್ ವಿತ್ ಡಿಲೈಟ್ ಆ್ಯಂಡ್ ಎಂಡ್ಸ್ ಇನ್ ವಿಸ್ಡಮ್ ಅಂತ ಹೇಳಿ.
ಬಹುಶಃ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಅನಿಸಿದೆ ಅವರ ಗೋಷ್ಠಿಯ ಕೊನೆಯಲ್ಲಿ ಅವರ 3 ಜನದ ಚರ್ಚೆ ಈ ಮಾತು ಸತ್ಯ ಅಂತ ಹೇಳಿ ನಮಗೆ ಅನಿಸೋ ಹಾಗೆ ಮಾಡ್ತು ಅಂತ ಹೇಳಿ. ಕನ್ನಡದ ಕನ್ನಡಕ ನಮ್ಮೆಲ್ಲರಿಗೂ ಕೂಡ ಸುಂದರವಾದ ಈ ಜಗತ್ತನ್ನು ಸದಾ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಧನ್ಯವಾದಗಳು.